ಸಂಜೀವಯತ್ಕಲಶಕ್ತಿಧರ ಸ್ವಧಾಮ್ನ ಅನ್ಯಾಂಶ್ಚ ಹತ್ತಜನಶ್ವಣತ್ವಗಾದೀಂದ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ. ಕಾಮಧೇನು ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದಾ ತಥಾ ಖಲೋ ವಾದಿರಾಜಶ್ರೀಪಾದೋ ಭೀಷ್ಟದ ಸದಾಂ. ಮೂಕೋಪಿ ಪ್ರಸಾದೇನ ಮುಕುಂದಶಯನಾಯತೆ ರಾಜರಾಜಾಯತೆ ರಿಕ್ತಃ ರಾಘವೇಂದ್ರಂ ತಮಾಶ್ರಯ ಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪತ್ಪ್ರದಾಯಕಂ. ವಿಜ್ಞಾನವಿಮಲಂ ಶಾಂತಂ ವಿಜಯಾಕ್ಷೂರಂ ಭಜೆ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಆಪಾದಮೂಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೀತಿ ನಿರ್ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಮನೋರಥಾಃ. ಅಂಗುಷ್ಟಮಾತ್ರಃ ಪುರುಷಃ ಹಾಹ ಕುರ್ವನ್ ಕಲೇವರಾತ್ ತದೇವ ಗೃಹ್ಯತೆ ದೂತೈಃ ಯಾಮೈಃ ಪಶ್ಯನ್ ಸ್ವಕಂ ಗೃಹಂ. ಈ ಶರೀರದಿಂದಲೇ ಯವನ ಸಮೀಪ ಹೋದಕ್ಕಂಥದ್ದೇನಿದೆ ಅದು ಆತಿವಾಹಿಕ ಶರೀರ ಎಂಬುದಾಗಿ ಅದನ್ನು ಹೇಳಿದ್ದಾರೆ. ಆತಿವಾಹಿಕ ಶರೀರ ಇದು ಬೇರೆ ಪಶುಗಳಿಗಿರೋದಿಲ್ಲ, ಕೇವಲ ಮನುಷ್ಯರು ಮಾತ್ರ ಈ ಆತಿವಾಹಿಕ ಶರೀರ ಇರತಕ್ಕಂಥದ್ದು. ಆದ್ದರಿಂದ ಆ ಮೃತನಾಗಿರತಕ್ಕಂಥ ವ್ಯಕ್ತಿಯ ಶ್ರೇಯಸ್ಸಿಗೋಸ್ಕರವಾಗಿ ದಶಗಾತ್ರ ವಿದ್ಯಾದಿ ಮಾಡಬೇಕು ಎಂಬುದಾಗಿ ನಾವು ತಿಳ್ಕೊಂಡಿದ್ದೇವೆ. ಮುಂದೆ ದಾರಿ ಉದ್ದಕ್ಕೂ ದೀರ್ಘಮಧ್ವಾನ ಅಂತ ಹೇಳಿದಂತೆ 86,000 ಯೋಜನ ಇಲ್ಲಿಂದ ನಾವು ಸಂಚಾರ ಮಾಡಬೇಕಾಗತ್ತೆ. ಪುಣ್ಯವಂತರಿರ್ತಾರಲ್ಲ, ಅವರು ಸುಖವಾಗಿ ಆ ಭಾಗಗಳನ್ನು ಕ್ಷಮಿಸ್ತಾರೆ, ಅವ್ರಿಗೇನು ಕಷ್ಟ ಆಗೋದಿಲ್ಲ, ಹಾಗೆ ಪುಣ್ಯ ಮಾಡಿದ್ದ ಭಯವೇ ಇಲ್ಲ. ಆದರೆ ಪಾಪಿಗಳು ಮಾತ್ರ ಬಹಳ ಕಷ್ಟದಿಂದ ಅವರು ಆ ಜಾಗವನ್ನು ಕ್ರಮಿಸಬೇಕಾಗತ್ತೆ. ಆ ಮಧ್ಯದಲ್ಲಿ ಕಾಲಪಾಶ ವಜ್ರನಿಮಿತವಾದ ಸಂಕೋಲೆಗಳಿಂದ ಹಾಕಿ ಅದನ್ನು ಹೊಡಿತಾರಂತೆ. ಆಗ ದುಃಖ ಪಡುವಾಗ ಅವನ ಕಷ್ಟವನ್ನು ಕೇಳುವವರು ಯಾರೂ ಇರೋಲ್ಲ ಅಂತ ಹೇಳ್ತಾರೆ. ಆದ್ದರಿಂದ ಅಲ್ಲಿ ಕಷ್ಟವನ್ನು ಕೇಳಬೇಕಾಗಿದ್ದರೆ ಒಬ್ಬರೇ ಕಷ್ಟ ಕೇಳಬೇಕು. ಯಾರು? ದಾನ ಧರ್ಮಗಳು ಮಾತ್ರ ನಿಮ್ಮ ಕಷ್ಟ ಸುಖವಾಗಿ ವಿಚಾರಿಸ್ಕೋಬೇಕಷ್ಟೆ. ಅದಕ್ಕೆ ಅದು ಒಂದೇ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕೆ ಆತುರಕಾಲಿಕ ದಾನ ಅಂತ ಕರೀತಾರೆ. ಆತುರಕಾಲಿಕ ದಾನ ಅಂದರೆ ಏನು? ವ್ಯಕ್ತಿಯು ಮರಣಾವಸ್ಥೆಯಲ್ಲಿ ಇದ್ದಾನೆ, ಅವನಿಂದ ಗೋದಾನ ಮಾಡಿಸಬೇಕು. ಒಬ್ಬ ವ್ಯಕ್ತಿ ಇನ್ನೇನು ಸಾಯ್ತಾನೆ ಅಂತ ನಮ್ಗೆ ಗೊತ್ತಾಗಿದೆ. ಆ ಸಂದರ್ಭದಲ್ಲಿ ಅವನ ದಾನ ಕೊಳ್ಳಿಕ್ಕೂ ಶಕ್ತಿ ಇಲ್ಲ ಅಂತ ಸಂದರ್ಭದಲ್ಲಿ ಮಗನಾಗಿರ್ತಕ್ಕಂಥವನೇನಿದ್ದಾನೆ ಅವನು ಆ ಗೋವಿಗೆ ಪ್ರತ್ಯಾಮ್ನಾಯಭೂತವಾದ ಎಷ್ಟಾದರೂ ಒಂದು ಧನವನ್ನು ಆ ಮೃತನಾಗ್ತಾ ಇದ್ದಾನಲ್ಲ ಅವನ ಕೈಗೆ ಮುಟ್ಟಿಸಿ ಒಬ್ಬ ಬ್ರಾಹ್ಮಣನಿಗೆ ಕೊಟ್ಬಿಡಬೇಕು. ಇದು ಆತುರಕಾಲಿಕ ದಾನ, ಭಾರೀ ದೊಡ್ಡ ದಾನ ಇದು. ಸಾಯ್ತಾ ಇರುವಾಗ ಏನೇನು ಕೊಡ್ತೀವೋ ಅದೆಲ್ಲ ಅವನ ಹಿಂದೆ ನೇರವಾಗಿ ಅವನ ಹಿಂದೆ ಬರ್ತಾ ಇರುತ್ತೆ. ಅದು ಸುತ್ತಲೂ ಅವನಷ್ಟು ಇರೋಷ್ಟು ಕಾಲವೂ ಕೂಡ ಅವನಿಗೆ ಯಾವುದೇ ಯಮದೂತರ ಭಯ ಎಂಬತಕ್ಕಂಥದ್ದು ಇರೋದಿಲ್ಲ. ಆದ್ದರಿಂದ ನಾವಿದೆಲ್ಲ ಮಕ್ಕಳಿಗೆ ತರಬೇತಿ ಕೊಡಬೇಕು. ನಾವು ನೋಡಪ್ಪ ಹೀಗೆಲ್ಲ ಶಾಸ್ತ್ರ ಹೇಳ್ತಾ ಇದೆ, ಅದಕ್ಕೋಸ್ಕರವಾಗಿ ನಾನು ಮೃತನಾಗೋ ಸಂದರ್ಭ ಬಂದಾಗ ಆಗ ನೀನು ನನ್ನ ಹಸ್ತದಿಂದ ಅಥವಾ ನಂಗೆ ಶಕ್ತಿ ಇತ್ತು ಅಂದರೆ, ಜ್ಞಾನ ಬುದ್ಧಿ ಎಲ್ಲ ಇತ್ತು ಅಂದರೆ ನಾನೇ ಕೊಡ್ತೇನೆ ಬೇಕಾದ್ರೆ. ಹಾಗಿಲ್ಲ ಎಂಬ ಪಕ್ಷದಲ್ಲಿ ಏನು ಮಾಡಬೇಕು ನೀನು ಅಂದರೆ ನನ್ನ ಕೈಗೆ ಮುಟ್ಟಿಸಿ ಇದು ನಮ್ಮ ತಂದೆ ಏನಿದೆ ಅದು ಆತುರಕಾಲಿಕ ದಾನ ಇದು ಅಂಥೇಳಿ ಒಬ್ಬ ಬ್ರಾಹ್ಮಣ ಯಾರಿರ್ತಾರೋ ಅವರು ಇವರು ಆ ಮಠ ಈ ಮಠ ನೋಡ್ತಾ ಕೂತಿರಬೇಡ. ನಾ ಸತ್ತೋಗ್ತೀನಿ ಆಮೇಲೆ ಯಾರಾದರೂ ಸರಿ, ಮಠ ನೋಡಲಿಕ್ಕೆ ಹೋಗಬೇಡ. ಹೋಗು, ಸುಮ್ಮನೆ ಬ್ರಾಹ್ಮಣ ಬಂದು ಕೂಡ ಅವನಿಗೆ ಕೊಟ್ಬಿಡು. ಅವನಿಗೆ ಗೋದಾನ ಸಂಕಲ್ಪ ಪ್ರತ್ಯಾಮ್ನಾಯ ಎತ್ಕಿಂಚಿದ್ದು ಧನವನ್ನು ಕೊಡ್ತಾ ಇದ್ದೀನಿ ಅಂತ ಹೇಳಿಬಿಟ್ರೆ ಅದು ದೊಡ್ಡ ದಾನ ಆಗುತ್ತೆ ನೋಡು ಎಂಬುದಾಗಿ ಮಕ್ಕಳಿಗೆಲ್ಲ ಹೇಳ್ಕೊಡ್ಬೇಕು. ಅದಾದಮೇಲೆ ಋಣಧೇನು ಅಂತಿದೆ. ಯಾವುದ್ಯಾವುದೋ ಋಣಗಳನ್ನು ಮಾಡಿರ್ತೀವಿ, ನಮ್ಗೆ ಗೊತ್ತಾಗೋದಿಲ್ಲ. ಆ ಋಣ ಎಂಬತಕ್ಕಂಥದ್ದು ಇಲ್ಲಿ ನಾವು ಕಳ್ಕೊಳ್ಳಿಲ್ಲ ಅಂದರೆ ಮುಂದೆ ಅದು ಭಯಂಕರವಾಗಿ ದೊಡ್ಡದಾಗಿರುತ್ತದು. ಅದಕ್ಕೋಸ್ಕರವಾಗಿ ನಾವು ಇಲ್ಲೇ ಆ ದಾನಗಳೆಲ್ಲವನ್ನೂ ಕೂಡ ಋಣಧೇನುವನ್ನು ಕೊಟ್ಟರೆ, ಅಂದರೆ ಸಾಲ, ಏನೇನು ಸಾಲ ಮಾಡಿದ್ದೀವಿ ನಮ್ಗೆ ಗೊತ್ತಿಲ್ಲ. ಬೇಕಾದಷ್ಟು ಋಣ ಇರುತ್ತೆ, ನಮ್ಗೆ ಗೊತ್ತಿಲ್ಲದೆ ಇರ್ಬೋದು. ಯಾರೋ ಒಬ್ಬ ವ್ಯಕ್ತಿ ನಮಗೆ ಏನೋ ಒಂದು ವಸ್ತು ನಾವು ಕೊಟ್ಟ ಅಂತ ಹೇಳಿದ್ರೆ ಅದು ಅದಕ್ಕೆ ತಕ್ಕಂತೆ ನಾವು ಜಪಾದಿಗಳು ಮಾಡಿದರೆ ಅದು ಅವನಿಗೆ ಹೋಗುತ್ತೆ, ಸರಿ ಹೋಯ್ತಲ್ಲಿಗೆ. ನಮ್ಮ ಹತ್ರ ಏನೂ ಇಲ್ಲ, ದಾನ ತೊಗೊಂಡ್ವಿ ನಾವು ಅಂತ ಹೇಳಿದ್ರೆ ಆಗ ಋಣ ಬಿತ್ತದು. ನಮ್ಮಲ್ಲೇನಿಲ್ಲೇ ಇಲ್ವಲ್ಲ. ಇನ್ನು ಹೊಟ್ಟೆ ತುಂಬ ಆಗಿದೆ, ಎಲ್ಲೋ ಶ್ರಾದ್ದದ ಊಟ ಮಾಡ್ಕೊಂಡು ಬಂದಿದ್ದಾನೆ, 4 ಗಂಟೆಗೆ ಮನೆಗೆ ಬಂದ ಕೂಡಲೇ ಯಾರೋ ಮನೆಗೆ ಹೋಗ ಅದು ಉಪ್ಪಿಟ್ಟು ಮಾಡಿದ್ದೀನಿ ಕೊಳ್ಳ ಅಂದರೆ ಕೊಡಿ ಅಂತ ಇಸ್ಕೊಂಡು ತಿನ್ನಬಾರ್ದು. ಹೊಟ್ಟೆ ತುಂಬಿದೆ ಇಲ್ಲ ನಿನಗೆ, ಈಗ ಯಾಕೆ ತಿನ್ನಬೇಕು ನೀನು? ರೋಗ ಅನಾರೋಗ್ಯ ಅದೆಲ್ಲ ಬೇರೆ, ಅದು ಬೇಡ, ಅದು ಆಮೇಲೆ. ಅದು ಇನ್ನೊಬ್ಬರು ತಿಂತಾ ಇದ್ದಾರೆ, ಅದನ್ನು ಇಲ್ಲ ಮಾಡ್ಕೊಂಡಿಯಲ್ಲ, ಅದಕ್ಕಾಗಿ ಅದು ಕೂಡ ಋಣ ಬೀಳುತ್ತೆ. ಸುಮ್ಮನೆ ಯಾವತ್ತು ತುಂಬ ಅವಶ್ಯಕತೆ ಇದ್ದು ನಮಗೆ ಅನಾನುಕೂಲವಾಗಿದೆ ಅಂತಂದಾಗ ಮಾತ್ರ
ಬೇರೆಯವರಿಂದ ಇಸ್ಕೋಬೇಕಷ್ಟೇ ಹೊರತಾಗಿ ನಮಗೆಲ್ಲ ಅನುಕೂಲ ಇರುವಾಗ ಅದು ಕೊಡಿ ಇದು ಕೊಡಿ ಅದೆಲ್ಲ ಕೇಳಿ ಕೇಳಿ ಇಸ್ಕೋಬಾರ್ದು. ಕೆಲವರು ಉಪ್ಪನ್ನು ಬಿಡೋಲ್ಲ, ಒಂದೆರಡು ಕೆ ಜಿ ಉಪ್ಪಿದ್ದು ಕೊಟ್ಬಿಟ್ಟು ಹೋಗಿ ಅಂತ ಅಂಗಡಿ ಇಟ್ಟಿದ್ದಾನೆ, ಅದಕ್ಕೋಸ್ಕರ ಉಪ್ಪಿನ ಅಂಗಡಿ, ಹಾಗೆಲ್ಲ ಇಸ್ಕೋಬಾರ್ದು ಅಂತ ಹೇಳ್ತಾರೆ. ಇದೆಲ್ಲ ಇದು ಇಷ್ಟಾದರೂ ಕೂಡ ಯಾರಾದರೂ ಒಬ್ಬ ವ್ಯಕ್ತಿ 10ನೇ ದಿವಸದಲ್ಲಿ ಧರ್ಮೋದಕ ಅಂತ ಕೊಡ್ತಾರೆ. ಧರ್ಮ ಎಂಬ ಶಬ್ದಕ್ಕೆ 10 ಅಂತ ಅರ್ಥ ಶಾಸ್ತ್ರದಲ್ಲಿ. ಧರ್ಮ ಅಂದರೆ 10, ಉದಕ ಅಂದರೆ ಏನು? 10ನೇ ದಿವಸ ಕೊಡತಕ್ಕಂಥ ಧರ್ಮವನ್ನು ಪುಣ್ಯವನ್ನು ಅವನಿಗೆ ಕೊಡತಕ್ಕಂಥದ್ದೇನಿದೆ ಅದು ಧರ್ಮೋದಕ. ಯಾಕೆ ಕೊಡಬೇಕು ಅವನಿಗೆ ಅಂದರೆ ಅವನಿಂದ ಏನು ಸಹಾಯ ಪಡ್ಕೊಂಡಿದ್ದು ಈ ಜನ್ಮದ್ದು ಹೋದ ಜನ್ಮದ್ದು ಗೊತ್ತಿಲ್ಲ ನಮಗೆ. ಅದಕ್ಕಾಗಿ ಯಾರಾದರೂ ನಮಗೆ ಗುರುತು ಪರಿಚಯ ಇರ್ಬೋದು ಅಂತ ತಿಳ್ಕೊಳ್ಳೋಣ, ಅವರಿಂದ ಏನು ಸಹಾಯವನ್ನು ನಾವು ಪಡ್ಕೊಂಡಿಲ್ಲ, ಆದರೂ ಕೂಡ 10ನೇ ದಿವಸದಲ್ಲಿ ಧರ್ಮೋದಕ ಇದೆ ಬರಬೇಕು ಅಂತ ಹೇಳಿದ ಕೂಡಲೇ ನಾವು, ಅಥವಾ 5 ದಿವಸ ಆಯಿತು ಸತ್ತು ಅಂತಾರೆ, ಇನ್ನು 5ನೇ ದಿವಸಕ್ಕೆ ಧರ್ಮೋದಕ ಅಂತ ಗೊತ್ತಾಯ್ತಲ್ಲ ನಮಗೆ, ನಾವೇ ಹೋಗಿ ನಮ್ಮ ಪುಣ್ಯ ಯಾವುದಾದ್ರು ಇದ್ದರೆ ಅದನ್ನು ಅವನು ಕೊಡಬೇಕು. ಆಗ ಪುಣ್ಯನೇ ಜ್ಞಾಪಕ ಬರೋಲ್ಲ ನಮಗೆ, ಇದ್ರದ್ದಾನೆ ಜ್ಞಾಪಕ ಬರೋದು. ಪುಣ್ಯ ಮಾಡಿ ಮಾಡಿ ಅಭ್ಯಾಸ ಇದ್ದರೆ ಜ್ಞಾಪಕ ಬರುತ್ತಾಗ, ನಾನು ಆ ಬ್ರಾಹ್ಮಣನಿಗೆ 10,000 ರೂಪಾಯಿ ಕೊಟ್ಟಿದ್ದು ಈ ಪುಣ್ಯ ಕೊಡ್ತಾ ಇದ್ದೇನೆ, ಪುಣ್ಯ ಮಾಡಿದರೆ. ಮತ್ತು ಪುಣ್ಯ ಮಾಡದೇ ಇದ್ದರೆ ಪುಣ್ಯ ಕೊಡ್ತೀನಿ ಅಂತ ಎಲ್ಲಿಂದ ತರೋದು ಅಂದರೆ ಈ ಜನ್ಮದ ಇಲ್ಲದೇ ಇರ್ಬೋದು, ಆದರೆ ಈ ಜನ್ಮದ ಯಾವುದೂ ಇಲ್ಲದೆ ನಾವು ಈಗ ಸುಖವಾಗಿಲ್ವೇನು ಈಗ ನಾವು ಈ ಜನ್ಮದ ಯಾವುದು ಈ ಜನ್ಮಕ್ಕೆ ಬರೋದಿಲ್ಲ, ಎಲ್ಲ ಮುಂದಿನ ಜನ್ಮಕ್ಕೆ ಅದು ಅಷ್ಟೇ. ಹಾಗಾದ್ರೆ ಈಗ ಆರಾಮಾಗಿದ್ದೀವಿ ಅಂತ ಯಾವ ಜನ್ಮದ್ದದು? ಹಿಂದಿನ ಜನ್ಮಗಳದ್ದು. ಆದ್ದರಿಂದ ನಾವು ಹಿಂದಿನ ಬದಕ್ಕಂಥ ಒಂದು ಪುಣ್ಯ ಏನಿದೆ ಅದು ಅವನಿಗೆ ಯಾವುದಾದ್ರೂ ಒಂದು ಪುಣ್ಯವನ್ನು ಕೊಡಬೇಕು. ನೋಡಪ್ಪ ಇಷ್ಟು ದಿವಸ ನಾನು ನಾರಾಯಣ ಸ್ಮರಣೆ ಮಾಡಿದ್ದೇನೆ, ಉಪನ್ಯಾಸದಲ್ಲಿ ಕೇಳಿದ್ದೇನೆ, 1 ವಾರ ಉಪನ್ಯಾಸ ಮಾಡಿದ ಪುಣ್ಯ ನಿಂಗೆ ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು ಹೇಳಬೇಕು. ಅಥವಾ ಸಂಕಲ್ಪ ಮಾಡಬೇಕು, ಇವತ್ತು ಮನೆಗೆ ಹೋಗಿಬಿಟ್ಟು ನಾನು ಒಂದು 500 ಅಥವಾ 1000 ಬ್ರಹ್ಮಗಾಯತ್ರಿ ಮಾಡ್ತೇನೆ, ಆ ಪುಣ್ಯ ನಿಂಗೆ ಕೊಡ್ತೇನೆ, ಈಗ ಕೊಟ್ಬಿಟ್ಟಿದ್ದೇನೆ, ಹೋಗಿ ಜಪ ಮಾಡಿಬಿಡ್ಬೇಕು. ಹಾಗೆ ಯಾವುದಾದ್ರೂ ಒಂದು ರೀತಿ ನಾವು ಪುಣ್ಯವನ್ನು ಅವನಿಗೆ ಕೊಡಬೇಕು. ಹಾಗೆ ಕೊಟ್ಟರೆ ಏನಾಯಿತು ಅಂದರೆ ಅದು ಋಣ ನಮಗೆ ವಿಮುಕ್ತಿ ಆಯಿತು ಅಂತ ಅರ್ಥ. ಅವನಿಂದ ಏನು ತೊಗೊಂಡಿದ್ದು, ಯಾಕೆಂದರೆ ಋಣ ಇಲ್ಲಿ ನಾವು ಋಣವನ್ನು ತೀರಿಸಲಿಲ್ಲ ಅಂದರೆ ಅದು 10 ಪಟ್ಟಾಗತ್ತೆ ನರಕಕ್ಕೆ ಹೋದರೆ ಅದು. ಆಗ ಅಷ್ಟು ಮಾಂಸವನ್ನು ಕಿತ್ತುಕೊಡ್ಬೇಕಾಗತ್ತೆ. ಆಮೇಲೆ ಅದಕ್ಕೆ ಸಂದಂಶ ಅಂತ ಒಂದು ನರಕ ಇದೆ. ಆ ಸಂದಂಶ ಅಂದರೆ ಚಿಮುಟ ಗೊತ್ತಲ್ಲ, ಅದು ಸಂದಂಶ ಅಂದರೆ. ಯಾರಾದರೂ ಇಲ್ಲಿ ಮೋಸ ಮಾಡಿ ಅಲ್ಲಿ ಸಿಕ್ಕಾಕೊಂಡು ಅವನ ಬಂದೇ ಬರ್ತಾರಲ್ಲ ಅಲ್ಲಿ, ಆಗ ಸಾಲ ಕೊಟ್ಟವನು ಹೇಳ್ತಾರಂತ ನೋಡಿ, ಬೆಂಗಳೂರಿನಲ್ಲಿ 10,000 ರೂಪಾಯಿ ಇಸ್ಕೊಂಡ, ನರಕದಲ್ಲಿ ಸಿಕ್ಕಿದ್ದ ನೋಡಿ ಇವನು, ಅದಕ್ಕೆ ನಮ್ಮ ದುಡ್ಡಿನ ಇಸ್ಕೊಡಿ ಅಂತ ಅವನು ತೊಗೊಳ್ಳಿಕ್ಕೆ ಅವನಿಗೂ ಆಗಲ್ಲ, ಇವನು ಕೊಳ್ಳಿಕ್ಕೆ ಅವನಿಗೂ ಏನು ಖಾಲಿ ಕೈಲಿ ಬಂದವನು, ಏನು ತಂದಿಲ್ಲ. ಮತ್ತೇನು ಮಾಡ್ತಾರೆ, ಸಂದಂಶ ಅಂತ ಏನಿದೆ ಅದು ಚೆನ್ನಾಗಿ ಬಿಸಿ ಮಾಡಿ ಅವನ ಮಾಂಸವನ್ನು ತೊಡೆ ಭಾಗ ಮಾಂಸದ ಭಾಗಗಳೆಲ್ಲ ಕಿತ್ತು ಅವನು ಕೊಡ್ತಾರಂತೆ. ಉತ್ಕೃತ್ಯ ದದತಿ. ಅದಕ್ಕೋಸ್ಕರ ಇಲ್ಲಿರುವ ಒಂದು ಪಾಪಗಳಿಗೆ ಇಲ್ಲೇ ನಾವು ಪರಿಹಾರ ಮಾಡಿಕೊಂಡ್ರೆ ಭಾರಿ ಒಳ್ಳೆಯದು. ಅದಕ್ಕೆ ಪ್ರಾಯಶ್ಚಿತ್ತಗಳೆಲ್ಲ ಮಾಡ್ಕೊಂಬಿಡ್ಬೇಕು. ಯಾವುದೇ ಒಂದು ಪಾಪಗಳು ಮಾಡಿರ್ತೇವೆ, ಪಾಪ ಮಾಡಿದ್ದದ್ದು ಯಾವುದು ಇಲ್ಲೇ ಇಲ್ಲ, ಆದರೆ ಆ ಪಾಪಗಳಿಗೆ 10,000 ಗಾಯತ್ರಿ ಅದನ್ನು ಮಾಡ್ತಕ್ಕಂಥದ್ದು, ಒಂದೊಂದು ಪಾಪ ಜ್ಞಾಪಿಸ್ಕೊಳ್ಳೋದು. ಆಮೇಲೆ ಚಾಂದ್ರಾಯಣ ವ್ರತ ಅಂತಿದೆ, ಅದನ್ನು ಮಾಡಬೇಕು. ಒಂದು ಸಾರಿ ಅದು ಜೀವನದ ಒಂದು ಚಾಂದ್ರಾಯಣ ವ್ರತನ ಮಾಡಬೇಕು ನಾವು. ಅದು ಯಾವ ಪಾಪಕ್ಕೆ ಏನೇ ಹಾಕ್ಕೊಳ್ಳಿ. ಅದು ಚಾಂದ್ರಾಯಣ ವ್ರತ ಅಂದರೆ ಏನು, ಗೋವು ಏನಿರುತ್ತೆ ಅದಕ್ಕೆ ಒಂದು ಧಾನ್ಯ ಬರುತ್ತೆ, ಆ ಧಾನ್ಯ ತಿನ್ನಿಸ್ಬಿಡೋದು. ಅವನೇ ಆದರೂ ಪರವಾಗಿಲ್ಲ, ಅಥವಾ ಭತ್ತನೇ ಸಿಗತ್ತೆ, ಭತ್ತನ ತಿನ್ನಿಸ್ಬಿಟ್ರೆ ಅದೇನಾಗುತ್ತೆ ಅಂದರೆ ಸಗಣಿಯಲ್ಲಿ ಬರುತ್ತೆ. ಅದು ಸಂಗ್ರಹ ಮಾಡಿ ಅದನ್ನು ಕುಟ್ಟಿ ಅನ್ನವನ್ನು ಮಾಡಬೇಕು. ಆಮೇಲೆ ಎಷ್ಟು, ಈಗ ಕೃಷ್ಣ ಪಕ್ಷ ಆಯ್ತಲ್ಲ, 2 ರೀತಿ ಮಾಡಬಹುದು. ಶುಕ್ಲ ಪಕ್ಷದಿಂದ ಪಾಡ್ಯದಿಂದ ಶುರು ಮಾಡೋದು. ಒಂದು ತುತ್ತು ಪಾಡ್ಯ, ಯಾಕೆಂದರೆ ಶುಕ್ಲ ಪಕ್ಷ ಅಂದರೆ ಚಂದ್ರ ಕಲೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಚಾಂದ್ರಾಯಣ ಅಂದರೆ ಚಂದ್ರನ ಅಯನಗಳು ಏನಿದೆ ಅಂದರೆ ಒಂದೊಂದು ಕಲೆಗಳನ್ನು ಕಳ್ಕೊತಾನೆ. ಎಲ್ಲಿ ಕೃಷ್ಣ ಪಕ್ಷದಲ್ಲಿ ಒಂದೊಂದು ಕಲೆಗಳನ್ನು ಸೇರಿಸ್ಕೊತಾನೆ ಶುಕ್ಲ ಪಕ್ಷದಲ್ಲಿ. ಹಾಗಾದರೆ ಶುಕ್ಲ ಪಕ್ಷದಲ್ಲಿ ನಾವು ಪಾಡ್ಯ ದಿವಸ ಶುರು ಮಾಡೋದು. ಅವತ್ತು ಒಂದು ಕಲೆ ಇರುತ್ತೆ ಅವನಿಗೆ, ಒಂದು ಕಲೆ ಇರಲ್ಲ ವಸ್ತುತ, ಯಾಕೆಂದರೆ ಅವನ ಸೂರ್ಯನಿಂದ 6 ಡಿಗ್ರಿ ಮಾತ್ರ ಬಂದಿರ್ತಾನೆ. ಆಗ ಸೂರ್ಯ ಕಾಣಿಸೋದಿಲ್ಲ ನಮ್ಮ ಚಂದ್ರ, ಬಿದಿಗೆ ಮಾತ್ರ ಕಾಣಿಸ್ತಾನಷ್ಟೆ. ಬಿದಿಗೆಯಿಂದ ಶುರು ಮಾಡಿ, ಹೇಗೆ ಬಿದಿಗೆಯಿಂದ ಒಂದು ತುತ್ತು ಅನ್ನ ತಗೋಬೇಕು. ಒಂದು ತುತ್ತು ಅಂದರೆ ಎಷ್ಟು, ಮಯೂರಾಂಡ ಪ್ರಮಾಣಂತೂ, ನವಿಲಿನ ಮೊಟ್ಟೆ ಇಷ್ಟು ದಪ್ಪ ಇರುತ್ತೆ, ಅಷ್ಟು ಒಂದು ತುತ್ತು, ಅಷ್ಟು ಒಂದು ತುತ್ತು ತಿನ್ನಬೇಕು. ಆಮೇಲೆ ಇನ್ನೇನು ಇಲ್ಲ, ನೀರಿಗೆ ಕುಡಿವಿ ಏನು ಪರವಾಗಿಲ್ಲ, ಅದೇನು ತೊಂದರೆ ಇಲ್ಲ, ಆಯಿತಾ. ಒಂದು ತುತ್ತು ಅಷ್ಟೇ ಊಟ. ಅದಾದ ಮೇಲೆ ಮಾರನೇ ದಿವಸ ಬಂತು 2 ತುತ್ತು. ಹಾಗೆ ಚಂದ್ರನ ಕಲೆ ಒಂದೊಂದೇ ಕಲೆಗಳು ಜಾಸ್ತಿ ಆಗ್ತಾ ಇದ್ದ ಹಾಗೆ ಈ ತುತ್ತುಗಳನ್ನು ಕೂಡ ಜಾಸ್ತಿ ಮಾಡೋದು. ಏಕಾದಶಿ 11 ತುತ್ತು ತೊಗೊಂಡ್ಬಾರ್ದು. ಆಮೇಲೆ
ಯಾಕಂದರೆ ಅದು ಅವತ್ತೇನೂ ಇಲ್ಲೇ ಇಲ್ಲ, ಅದು ಅಂಡರ್ಸ್ಟುಡ್, ಅದೇನು ಪ್ರತ್ಯೇಕ ನಾವು ಹೇಳಬೇಕಾಗಿಲ್ಲ ಅದನ್ನು. ಏಕಾದಶಿ ಶುಕ್ಲ ಮತ್ತು ಕೃಷ್ಣ ಪಕ್ಷದಲ್ಲಿ ಅದೇನು ತಿನ್ನಬಾರ್ದು ಅಂತ ಹೇಳಲೇಬೇಕಾಗಿಲ್ಲ ಅದನ್ನು, ಅದು ಶತಸಿದ್ಧ, ಅದು ಅವತ್ತು ಬಿಟ್ಬಿಡಬೇಕು. ದ್ವಾದಶಿ ದಿವಸ 12 ತುತ್ತುಗಳದು, ತ್ರಯೋದಶಿ 13, ಚತುರ್ದಶಿ 14, ಪೌರ್ಣಿಮೆ 15, ಪಾಡ್ಯ ಉಪವಾಸ ಪುನಃ 1. ಇನ್ನು ಪುನಃ ಇನ್ನೆಷ್ಟು ಮಾಡಬೇಕಿನ್ನು 14 ತೊಗೋಬೇಕು, 13 ಕಡಿಮೆ ಮಾಡ್ಕೊಂಬರಬೇಕು. ಚಂದ್ರನ ಕಲೆಗಳಿದ್ದಿದ್ದು ಕಡಿಮೆ ಆದಂತೆ ತೂತು ಕಡಿಮೆ ಮಾಡ್ತಾ ಬರಬೇಕು. ಚಂದ್ರನ ಕಲೆಗಳನ್ನು ನಾವು ಸಂಗ್ರಹ ಮಾಡ್ಕೊತಾ ಇದ್ದಂತೆ ನಾವು ಸಂಗ್ರಹ ಮಾಡ್ಕೋಬೇಕು. ಹೀಗೆ ಸಂಗ್ರಹ ಮಾಡೋದು ಇದಕ್ಕೆ ಹೆಸರು. ಇದರಲ್ಲಿ 3 ಇದೆ. ಯತಿ ಚಾಂದ್ರಾಯಣ ಅಂತಿದೆ, ಯತಿಗಳು ಮಾತ್ರ ಮಾಡತಕ್ಕಂಥ ಚಾಂದ್ರಾಯಣ ಅಂತಿದೆ. ಪಿಪೀಲಿಕಾ ಮಧ್ಯ ಅಂತಿದೆ. ಪಿಪೀಲಿಕಾ ಅಂದರೆ ಏನು? ಇರುವೆಗಳು. ಇರುವೆ ಹೇಗಿರುತ್ತೆ ಈಗ ಹೇಳಿದ ಪಿಪೀಲಿಕಾ ಮಧ್ಯ. ಇರುವೆ ಮೊದಲು ದಪ್ಪ, ಕಡೆಯಲ್ಲಿ ದಪ್ಪ, ಮಧ್ಯ ಸಣ್ಣ. ಇರುವೆ ಹಾಕ್ತಾನೆ ಇರೋದು. ಹಾಗೆ ಮೊದಲು 15 ತುತ್ತು, ಮೊದಲನೇ ಸಣ್ಣಗೆ ಇರೋದು ಉಪವಾಸ, ಆಮೇಲೆ ಪುನಃ ಒಂದೊಂದೇ ಕಡಿಮೆ ಮಾಡ್ಕೊಂಡು ಹೋಗೋದು. ಹೀಗೆ ಮಾಡಿದ್ರೆ ಅದು ಪಿಪೀಲಿಕಾ ಮಧ್ಯ. ಯವ ಮಧ್ಯ ಅಂತಿದೆ. ಯವ ಆದಿ ಅಂತ್ಯದಲ್ಲಿ ಸಣ್ಣ, ಮಧ್ಯದಲ್ಲಿ ದಪ್ಪ. ಅಂದರೆ ಏನು? 1 ತುತ್ತು 1 ತುತ್ತು ಜಾಸ್ತಿ ಮಾಡಿ ಪೌರ್ಣಿಮೆಗೆ 15 ತುತ್ತು ಬರ್ತದೆ, ದಪ್ಪ ಆಗಿರುತ್ತೆ, ಆಮೇಲೆ ಪುನಃ ಕಡಿಮೆ ಹಾಕ್ಕೊಳ್ತಾ ಬರೋದು. ಈ ರೀತಿಯಾಗಿ ಚಾಂದ್ರಾಯಣ ವ್ರತವನ್ನು ನಾವು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಗೋವಿಗೆ ನಾವು ಭತ್ತ ತಿನಿಸಿ ಅದೆಲ್ಲ ಕಷ್ಟಪಡಬೇಕಾಗಿಲ್ಲ. ಒಬ್ಬ ಗೋಪಾಲಕೃಷ್ಣಾಚಾರ್ಯ ಅಂತಿದ್ದಾರೆ, ಅವ್ರ ಕೆಲಸನೇ ಇದು. ಅವರ ಹತ್ರ ಹೋಗಿ ಹೇಳಿಬಿಟ್ರೆ ಒಂದು ಸ್ವಲ್ಪ ದುಡ್ಡು ಜಾಸ್ತಿ, ಯಾಕೆಂದ್ರೆ ಪಾಪ ಕಷ್ಟಪಟ್ಟಿರ್ತಾರೆ. ಆ ಗೋವು ತಿನ್ನಿಸ್ಬೇಕು, ಅದು ಪುನಃ ತರಬೇಕು ಅಲ್ವಾ, ಅದು ಹಾಕೋತಂಗ ಕಾಯ್ತಾ ಇರಬೇಕು. ಇವನು ಹಾಕದೇ ಇದ್ದರೆ ಗೋವಿಂದ 2-3 kg ತಿಂದಾಕ್ಬಿಡ್ತದೆ. ಹಾಗೆ ಅಂದರೆ ಮತ್ತು ಪಾಪ ಕಷ್ಟ ಅವನಿಗೆ, ಇಷ್ಟೆಲ್ಲ ನಷ್ಟ ಆಗಬೇಕಾಗತ್ತೆ ಅವನಿಗೆ. ಆದರೆ ಅಷ್ಟೆಲ್ಲ ಮಾಡಿ ಅಕ್ಕಿ ಮಾಡಿ ತಯಾರು ಮಾಡಿ ಕೊಡ್ತಾನೆ. ನೀವೇಲ್ಲ ಅಡುಗೆ ಮಾಡೋದು, ದೇವ್ರ ನೈವೇದ್ಯ ಮಾಡೋದು, ತುತ್ತು ತಿನ್ನೋದು ಅಷ್ಟೇ. ಇಷ್ಟು ವ್ಯವಸ್ಥೆ ಮಾಡ್ಕೊಳ್ಳಿ, ಅದು ಕೂಡ ಒಬ್ಬರು ವ್ಯವಸ್ಥೆ ಆಗಿದ್ದಾರೆ. ದೇವರು ಎಷ್ಟು ದಿನಕ್ಕೆ ಕೆಲಸ ಕೊಟ್ಟಿದ್ದಾರೆ ನೋಡಿರಿ. ಎಲ್ಲರೂ ಆರಾಮ ಕೆಲಸ ಮಾಡೋರಿಗೆ ಬೇಕಾದಷ್ಟು ಕೆಲಸ ಇದೆ. ಕೆಲಸ ಇಲ್ಲೇ ಇದ್ದವ್ರಿಗೆ ಏನು ಕೆಲಸವೂ ಇಲ್ಲ, ಟಿ ವಿ ನೋಡೋದು ಒಂದೇ ಕೆಲಸ. ಹಾಗೆ ಹೇಳ್ತಾರೆ. ಅವರು ಅವರ ಮಗ ಕೂಡ ಇದ್ದಾರೆ ಇಲ್ಲೇ, ಇದರಲ್ಲಿ ಯಾವುದು ಪದ್ಮನಾಭದಲ್ಲಿ ಒಬ್ಬರು ಇದ್ದಾರೆ, ತುಮಕೂರಲ್ಲಿ ಒಬ್ಬರು ಇದ್ದಾರೆ, ಇಬ್ಬರು ಇದ್ದಾರೆ. ಅವ್ರ ಮಗ ಬಂದಿದ್ದಾನೆ, ಇಬ್ಬರು ಅದೇ ಕೆಲಸ. ಅವ್ರು ಇನ್ನೇನು ಕೆಲಸ ಮಾಡಲಿಕ್ಕೆ ಹೋಗಲ್ಲ, ಇಷ್ಟೇ. ಆದರೂ ನೋಡಿ ಎಲ್ಲರೂ ಈಗ ಉಪನ್ಯಾಸ ಕೇಳಿ ಕೇಳಿ ಒಬ್ಬರಲ್ಲ. ಈಗ ಚಾಂದ್ರಾಯಣಕ್ಕೆ ಸುಮಾರು ಜನ ಮಾಡ್ತಾರೆ ಚಾತುರ್ಮಾಸ್ಯದಲ್ಲಿ. ಈ 4 ತಿಂಗಳಲ್ಲಿ 4 ತಿಂಗಳು ಚಾಂದ್ರಾಯಣ ಮಾಡೋದಿದ್ದಾರೆ, 4 ತಿಂಗಳು ಮಾಡಿದ್ದಾರೆ. ಯಾರೊಬ್ಬರು ಮುಂದೆ ಹೇಳಿದರು, ಸರಿ ಅದೇ ನೋಡಿ ಉಪನ್ಯಾಸದ ಪ್ರಭಾವ ಕೇಳಿದರೆ ಎಷ್ಟು ಪ್ರಭಾವ ಬೀರುತ್ತೆ ಮನುಷ್ಯನಿಗೆ. ಅಂದರೆ ನೀವು ಓದಿದ್ರೆ ಗೊತ್ತಾಗಲ್ಲ ಚಾಂದ್ರಾಯಣ ಅಂದರೆ, ಕೇಳಿದ್ರೆ ಗೊತ್ತಾಗುತ್ತೆ. ನಮ್ಮ ಜೀವನದ ಸಮಸ್ತ ಪಾಪಗಳ ಪರಿಷ್ಕಾರ ಅಂತ ಹೇಳಿದ್ರೆ ಚಾಂದ್ರಾಯಣ ವ್ರತ ಜೀವನದಲ್ಲಿ 1 ಬಾರಿಯಾದ 1 ತಿಂಗಳಾದರೂ ನಾವು ಮಾಡಬೇಕು. ಅದಕ್ಕೆ ಇಂಥ ಒಂದು ಚಾಂದ್ರಾಯಣ, ಶಿಶು ಚಾಂದ್ರಾಯಣ ಅಂತಿದೆ, ಮಕ್ಕಳು ಕೂಡ ಮಾಡ್ಬೋದು ಬೇಕಾದ್ರೆ. ಇನ್ನು ಸುಲಭ ಅವರಿಗೆ ಶಿಶು ಚಾಂದ್ರಾಯಣಕ್ಕೆ. ಮಕ್ಕಳು ಮಾಡೋದೇ ಬೇರೆ ಕ್ರಮ ಇದೆ, ಯತಿಗಳಿಗೆ ಬೇರೆ ಕ್ರಮ ಇದೆ. ಯತಿ ಚಾಂದ್ರಾಯಣ, ಶಿಶು ಚಾಂದ್ರಾಯಣ, ಪಿಪೀಲಿಕಾ ಮಧ್ಯ, ಯವ ಮಧ್ಯ, ಎಷ್ಟು ಚಾಂದ್ರಾಯಣಗಳಿದೆ. ಇದೆಲ್ಲ ಪ್ರಾಯಶ್ಚಿತ್ತವನ್ನು ಮಾಡ್ಕೋಬೇಕು ನಾವು. ಅದಕ್ಕಾಗಿ ಇಂತಹ ಒಂದು ತಾವು ಮಾಡಿರತಕ್ಕಂಥ ಪ್ರಾಯಶ್ಚಿತ್ತಗಳಾದ ಮಾಡಿಕೊಂಡು ಈ ಆತುರ ಕಾಲಕ್ಕೆ ದಾನವನ್ನು ಕೊಡಬೇಕು. ಅದಕ್ಕೆ ಸ್ಪಷ್ಟ ಇಲ್ಲಿ ಹೇಳ್ತಾರೆ, ಋಣಧೇನು ಅಂತ ಮೊದಲನೆಯದು. ಪಾಪಧೇನು, ಎಷ್ಟು ಪಾಪಗಳು ಮಾಡಿರ್ತೇವೆ ಅಷ್ಟು ಕೂಡ ಆ ಗೋದಾನದಿಂದ ಹೋದಕ್ಕಂಥದ್ದಾಗಿದೆ. ಉತ್ಕ್ರಾಂತಿ ಧೇವು ಅಂತ, ಪ್ರಾಣವು ಸುಖವಾಗಿ ಹೋಗಲಿಕ್ಕೆ ಅದು ಕಷ್ಟನೇ, ನಮಗೆ ಗೊತ್ತಾಗಲ್ಲ. ಆರಾಮಾಗಿ ಹೊರಟೋದ್ರು ಅಂತ ರಾಗ ಹೇಳ್ತೀವಿ ನಾವು. ಅವನು ಎಷ್ಟು ಕಷ್ಟಪಟ್ಟಿರ್ತಾವೆ ಅವನಿಗೆ ಗೊತ್ತಿ. ಹೇಳಿಲ್ವ ಈಗ, ಶತವೃಶ್ಚಿಕದಷ್ಟೇನ ಸಮಮಾಹು. ಪ್ರಾಣ ಹೋಗುವಾಗ 100 ಚೇಳುಗಳು ಕುಟುಕಿದರೆ ಒಂದೇ ಬಾರಿ ಎಷ್ಟು ದುಃಖ ಅಷ್ಟು ದುಃಖ ಆಗುತ್ತೆ ಅಂತ ಹೇಳುವಾಗ, ಮಲ್ಕೊಂಡ್ರು ಬೆಳಿಗ್ಗೆ ಎದ್ದಾಗ ಇಲ್ಲೇ ಇಲ್ಲ ಅವರು ಅಂತ ನಮಗೆ ಹಾಗೆ ಕಾಣಿಸಿದ್ದು. ಅವನೆಷ್ಟು ಮರಣಯಾತ್ರೆ ಪಟ್ಟಿರ್ತಾನೆ ಯಾರಿಗೂ ಗೊತ್ತು. ಅದಕ್ಕೋಸ್ಕರವಾಗಿ ಒಂದು ಉತ್ಕ್ರಾಂತಿ ಧೇನು ಅಂಥೇಳಿ ಇದೆಲ್ಲ ಬದುಕಿದ್ದೇ ಕೊಡ್ಬೋದು ನಾವು, ಪ್ರಾಣ ಸುಖವಾಗಿ ಉತ್ಕ್ರಾಂತಿ ಆಗಲಿಕ್ಕೆ ಇಂತಹ ಒಂದು ಧೇನುಂತೆ. ಇನ್ನು ವೈತರಣಿ ಧೇನು ಅಂತ ಮುಂದೆ ಬರುತ್ತೆ. ಅದು ಇನ್ನೂ 40 ಯೋಜನ. ಆ ವೈತರಣಿ ಅದು ನೀರು ಎಂಬತಕ್ಕಂಥದ್ದು ಇರೋದೇ ಇಲ್ಲ, ಬರೀ ಕೀವು ರಕ್ತ ಮಾಂಸಗಳು ಇಂಥದ್ದೇ ಇರೋದು. ಅದು ಈ ಪಾಪಿ ಬಂದ ಕೂಡಲೇ ಕುದಿ ಶುರು ಆಗುತ್ತೆ. ಆಗ ಅವ್ರು ಕೇಳ್ತಾರೆ ಯಮದೂತರು, ನೋಡಪ್ಪ ನೀನು 240 ಯೋಜನ ದಾಟಬೇಕಾಗಿದೆ, ಇದರಲ್ಲಿ ಏನಾದರೂ ಗೋದಾನ ನೀವು ಮಾಡಿದರೆ ಈ ನೀ ಕೊಟ್ಟಿದ್ದೆಲ್ಲ ಗೋ ಅದು ದೋಣಿ ಆಗತ್ತೆ, ಆರಾಮಾಗಿ ದೋಣಿಲಿ ಬರ್ಬೋದು. ಅದಿಲ್ಲ ಅಂದರೆ ನೀನು ನೀರಲ್ಲಿ ಬರಬೇಕಾಗತ್ತೆ, ನಾವು ಮೇಲೆ ಬರ್ತೀವಿ ಅಂತಾರೆ ಯಮದೂತರು. ಆಗ ಅವನಿಗೆ ಮೀನಿಗೆ ಹಾಕಿದಂತೆ ಹಾಕಿ, ಗಾಳ ಹಾಕ್ತಾರೆ, ಹಾಕಿ ನೀರಲ್ಲಿ ಎಳ್ಕೊಂಬರ್ತಾರೆ, ಅವ್ರು ಮೇಲೆ ಬರ್ತಾ ಇರ್ತಾರೆ. ಆಗ ದುಃಖ ಬರ್ತಾನೆ. ಬೇಕಾದಷ್ಟು ದುಡ್ಡು ಬ್ಯಾಂಕ್ನಲ್ಲಿ ಇಟ್ಟಿದ್ದೆ, ಅನ್ಯಾಯವ ಒಂದು ಗೋದಾನ ಹಣೆ ಬರಕ್ಕೆ ಮಾಡಲಿಲ್ಲ, ಆಚಾರ್ಯ ಹೇಳಿದ್ರು ಮಾಡಲಿಲ್ಲ, ಹೋಲಿ ಕೇಳಿದ್ರು ಅದಕ್ಕೂ ಆ ಒಂದು ಗೋದಾನ ಕೊಡಿ ಅಂತ ಕೇಳ್ಕೊಂಡ್ರು ಪಾಪ ಯಾರು, ಅವ್ರಿಗೂ ನಾ ಕೊಡಲಿಲ್ಲ. ಈಗ ಎಂಥ ಕಷ್ಟ ನೋಡಿ ಅಂತ ಅನ್ಕೊತಾರೆ. ನಾವೆಲ್ಲ ಪುಣ್ಯವಂತರು ನಿಜವಾಗಲು. ನಮಗೆಲ್ಲ ಪುಸ್ತಕ ರೆಡಿಯಾಗಿಬಿಟ್ಟಿದೆ, ರಸಾಯನ ಕನ್ನಡ ಬರುತ್ತೆ, ಓದ್ಕೊಂಬಿಟ್ರೆ ಏನು ಬೇಕೋ ನಮಗೆ ದೇವ್ರ ಬುದ್ಧಿ ಕೊಟ್ಟಾಗ ದಾನ ಮಾಡ್ಬೋದು. ಅದು ಇನ್ನೋರು ಪಾಪ ಆ ಪುಸ್ತಕ ಓದಬಾರ್ದು ಅಂತ ಬೇರೆ ಭಯ, ಹೇಳೋರು ಸಿಗಲ್ಲ. ಇಷ್ಟಾಗಿ ಏನಾಗುತ್ತೆ ದೇವ್ರಿಗೆ ಗೊತ್ತು, ದುಡ್ಡಿಲ್ಲ ಇದ್ರ ಮಧ್ಯ.
ಈಗ ಎಲ್ಲರದ್ದು ದುಡ್ಡಿದೆ, ಅಂದರೆ ದಾನ ಮಾಡೋ ಬುದ್ಧಿಯೂ ಇದೆ, ಸರಿಯಾಗಿ ಯಾವುದಕ್ಕೆ ದಾನ ಕೊಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಎಲ್ಲ ಮೋಸಗಾರರು ಬೇರೆ ಇದ್ದಾರೆ. ಈಗ ಏನು ಮಾಡ್ತೀರಿ, ಹಾಗೆಲ್ಲ ಇದೆ. ಅದಕ್ಕೂ ಸರಿಯಾಗಿ ವಿಚಾರ ಮಾಡಿ ನಾವು ಕೊಟ್ಟಿರತಕ್ಕಂಥ ದಾನ ಏನಿದೆಯೋ ಅದೆಲ್ಲವೂ ಕೂಡ ನಮಗೆ 100 ಮಡಿ ಮಾಡಿ ಪರಮಾತ್ಮ ನಮ್ಗೆ ಕೊಡ್ತಾ ಇರ್ತಾನೆ. ಅದಕ್ಕೆ ಅದ್ಯಾವುದೂ ಆಸೆ ಇಟ್ಕೋಬಾರ್ದು. ಒಬ್ಬ ವ್ಯಕ್ತಿ ಬಂದ, ಕೇಳಿದ್ರು, ಕೊಟ್ಟು ಕಳಿಸ್ಬೇಕಷ್ಟೆ. ಅದಕ್ಕೆ ನಾವು ಪುರಂದರದಾಸರ ಕಥೆ ಕೇಳೋ ಅದಕ್ಕೇನೆ. ಪುರಂದರದಾಸರೇನು ಮೊದಲು ನವಕೋಟಿ ಎಂಬತಕ್ಕಂಥ ಲಕ್ಷ್ಮೀದೇವಿಯ ಪಾದ ಹಿಡಿದಿದ್ದರು. ನವಕೋಟಿ ಅಂತ ಅವಳಿಗೆ ಹೆಸರು. ನಾರಾಯಣನ ಬಿಟ್ಟಿದ್ದರು, ಅದಕ್ಕೆ ನವಕೋಟಿ ನಾರಾಯಣ ಅಂತ ಅವ್ರಿಗೆ ಹೆಸರು. ನವಕೋಟಿ ಅಂದರೆ ನವಕೋಟಿ ಇದೆ ದುಡ್ಡು, ಅದು ಬೇರೆ, ಅದೆಲ್ಲ ಹೇಳ್ತಾ ಇರೋದು. ನವಕೋಟಿ ಅಂತ ಹೇಳಿ ಲಕ್ಷ್ಮೀದೇವಿ ಹೆಸರು. ನವ ರತ್ನಗಳಿದೆ ನೋಡಿ, ಅದಕ್ಕೆ ಇವಳು ದೇವತೆ, ಅದಕ್ಕೆ ನವಕೋಟಿ ಅಂತ ಲಕ್ಷ್ಮೀದೇವಿಗೆ ಹೆಸರು. ನಾರಾಯಣ ಏನಿದ್ದಾನೆ ಅವನನ್ನು ಬಿಟ್ಬಿಟ್ರು, ಬರೀ ಲಕ್ಷ್ಮೀದೇವಿನ ಹಿಡಿದಿದ್ರು. ನಾವು ಮಾಡೋದು ಹಾಗೆ ತಾನು. ಲಕ್ಷ್ಮೀ ಪೂಜೆಯಲ್ಲಿ ಮಾಡೋದೇನು, ನಾರಾಯಣ ಬಿಟ್ಟೇ ಬಿಟ್ಬಿಡ್ತೀವಿ. ಬರೀ ಲಕ್ಷ್ಮೀದೇವಿನ ಇಟ್ಟು ಮಹಾಲಕ್ಷ್ಮೀ ನಮಃ ಓಂ ಅಂಥೇಳಿ ಲಕ್ಷ್ಮಿಗೆ ಪೂಜೆ ಮಾಡ್ತಾ ಇರ್ತೀವಿ. ನಾವು ಕೂಡ ಪುರಂದರದಾಸರೇ. ಕಡೆಗೆ ಅವ್ರಿಗೆ ಗೊತ್ತಾಯಿತು, ಈ ಲಕ್ಷ್ಮೀದೇವಿನ ಹಿಡಿದ್ರೆ ಯಾವತ್ತಿದ್ದು ಗ್ರಹಚಾರವೇ ನಮಗೆ, ಅದಕ್ಕೋಸ್ಕರ ಅವಳನ್ನು ಬಿಟ್ಟು ಬೇರೆ ನಾರಾಯಣ ಹಿಡಿಯೋಣ ಅಂಥೇಳಿ ಮನೆ ಆಚೆ ಬಂದು ಒಂದು ತುಳಸಿದಲ್ಲಿ ಮನೆ ಮೇಲೆ ಬಿಸಾಕ್ಬಿಟ್ರು. ಕೃಷ್ಣಾರ್ಪಣ ಅಂತ ಹೇಳಿದರು. ಆಮೇಲೆ ನೋಡಿ ಪರಮಾತ್ಮನನ್ನು ಹಿಡಿದರು, ನಾರಾಯಣನನ್ನು. ಲಕ್ಷ್ಮೀದೇವಿ ಅವಳಷ್ಟಳೇ ಬಂದು ಜ್ಞಾನ ರೂಪದಲ್ಲಿ ಬಂದು. ಪುರಂದರದಾಸರನ್ನ ಪ್ರಶಂಸೆ ಮಾಡಲೇ ಇದ್ದ ವ್ಯಕ್ತಿ ಯಾರಿದ್ದಾರೆ ಹೇಳಿ ನೋಡೋಣ. ತ್ಯಾಗರಾಜರು ಹೇಳ್ತಾರೆ, ಮಹಾನುಭಾವ ಅವನು ಅಂತ ಕರೀತಾರೆ ಅವನನ್ನು. ಎಷ್ಟು ಹಾಡುಗಳೆಲ್ಲ ಎಂಥದ್ದು, ಎಷ್ಟೆಷ್ಟು ಸಾಧ್ಯತೆ ಇದೆಯೋ ಸಂಗೀತದಲ್ಲಿ ಅಷ್ಟನ್ನು ತೋರಿಸ್ಕೊಟ್ಟವರು. ವೃತ್ತನಾಮ ಅಂತಿದೆ, ಭೋಗ ಅಂತಿದೆ, ಸುಳಾದಿ ಅಂತಿದೆ, ಕೀರ್ತನೆಗಳು ಅಂತಿದೆ, ಅಷ್ಟನ್ನು ಕೂಡ. ಆದರೆ ಅದು ಕಲಿಯೋರು ಕೂಡ ಅನುಕೂಲ ಆಯಿತು. ಆ ರೀತಿ ಮಾಡ್ಕೊಬಿಟ್ರು. ಪಿಳ್ಳಾರಿ ಗೀತೆಗಳು ಅಂತಿದೆ ನೋಡಿ, ಅದೆಲ್ಲ ಇಷ್ಟೆಲ್ಲ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂದರೆ ಅದು ನಾರಾಯಣನ ಹಿಡಿದಿದ್ದಕ್ಕಾಗಿ. ಇದೆಲ್ಲ ಪುಣ್ಯ ಸುಮ್ಮನೆನಾ? ಅವರು ಮಾಡಿರ್ತಕ್ಕಂಥ ದಾಸ ಹಾಡುಗಳಲ್ಲಿ ಎಷ್ಟೆಷ್ಟು ಹೇಳ್ತಾ ಇರ್ತಾರೋ ಒಂದೊಂದು ಪುಣ್ಯ ಅನಾಮತ ಅವ್ರು ಹೋಗ್ತಾ ಇರ್ತಾವೆ. ಅದಕ್ಕೋಸ್ಕರ ಜೀವನ ಇರೋಷ್ಟು ಕಾಲ ನಮಗೆ ಪುಣ್ಯದ ರಾಶಿ ಹಾಕ್ಕೊಂಬಿಡ್ಬೇಕು ನಾವು. ಆಮೇಲೆ ಯಾವ ಜನ್ಮಕ್ಕಾನ ಪರಮಾತ್ಮ ಕೊಟ್ಕೊಳ್ಳಿ, ಅವನಿಷ್ಟ. ಆದ್ದರಿಂದ ಉಪನ್ಯಾಸ ಕೇಳಿ ಏನು ಎಷ್ಟು ನಮಗೇನು ಎಲ್ಲ ಕೊಟ್ಬಿಟ್ಟು ಪುರಂದರದಾಸರ ಆಗಿಂತ ನಾವು ಹೇಳ್ತಾ ಇಲ್ಲ. ಹಾಗಾಗೋದೇನು ಬೇಡ. ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ಅಧಿಕವಾಗಿ ಇದ್ದಿದ್ದನ್ನು ಒಂದು ಯಾರಾದ್ರು ಬಂದು ಕೇಳಿದಾಗ, ನೋಡಪ್ಪ ಒಂದು ಹೋಮ ಮಾಡ್ತಾಯಿದ್ದೀವಿ ಅಥವಾ ಒಂದು ದೇವಸ್ಥಾನಕ್ಕೆ ಒಂದು ಹೀಗೆ ಮಾಡ್ತಾಯಿದ್ದೀವಿ ಹಾಗೆ ಅಂತ ಹೇಳಿದಾಗ ಅದು ನಿಮ್ಗೆ ಪರ್ಮನೆಂಟ್ ಸೇವೆ. ನೀವು ಕೊಟ್ಬಿಡಿ, ಅವ್ರಿಷ್ಟ, ಅವ್ರು ಏನಾರ ಮಾಡ್ಕೊಳ್ಳಿ. ಅವ್ರು ತಿಂದಾನ ತಿನ್ಕೊಳ್ಳಿ, ಮಠಕ್ಕೆ ಅನ್ನಾಗಲಿ, ನೀವು ಕೊಟ್ಟಾಯ್ತೇ ಇಲ್ಲೋ. ನಾನು ರಾಘವೇಂದ್ರ ತೀರ್ಥ ಈ ಒಂದು ಕೆಳಗಡೆ ಹಾಕಿದ್ದಾರಲ್ಲ ಯಾವುದು ಕಲ್ಲುಗಳು, ಆ ಕಲ್ಲಿಗಾಗಿ ಒಂದು 10,000 ರೂಪಾಯಿ ನಾನು ಕಾಣಿಕೆ ಕೊಟ್ಟಿದ್ದೇನೆ ಅಂಥೇಳಿ ದೇವ್ರಿಗೆ ಒಪ್ಪಿಸ್ಬಿಟ್ರೆ ನಿಮ್ಮ ದುಡ್ಡು ಅಲ್ಲಿ ಬರಲಿ ಸೇರಲಿ ಏನೇ ಹಾಕ್ಕೊಳ್ಳಿ, ಅಲ್ಲಿ ಚಿತ್ರಗುಪ್ತ ಅಂತ ರೆಕಾರ್ಡ್ ಆಗೋಯ್ತು ಅದು. ಅದಕ್ಕೋಸ್ಕರ ಅದನ್ನು ಬಿಡಬಾರ್ದು ಅಂತ ಹೇಳ್ತಾ ಇದ್ದಾರೆ. ಇದು ಆತುರ ಕಾಲಿಕ ದಾನ, ವೈತರಣಿಧೇನು, ಮೋಕ್ಷಧೇನು ಅಂತಿದೆ. ಒಳ್ಳೆ ಲೋಕ ಸಿಗಲಿಕ್ಕೋಸ್ಕರ ಮೋಕ್ಷಧೇನು ಒಟ್ಟು 6 ಧೇನುಗಳನ್ನು ಕೊಡಬೇಕು. ನಾವು ಬದುಕಿದ್ದಾಗಲೇ ಕೊಡತಕ್ಕಂಥ ಧೇನುಗಳು. ಆದ್ದರಿಂದ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬ ಬ್ರಾಹ್ಮಣ, ಈಗ ಶಾದಿ ಪಕ್ಷ ಅಲ್ವ, ಈಗ ನಿಮ್ಮ ಅಕಸ್ಮಾತ್ ಶ್ರಾದ್ದ ಮಾಡಲ್ದೇ ಇರ್ಬೋದು, ಒಬ್ಬ ಬ್ರಾಹ್ಮಣನೋ ಕರೆದು ಒಂದು ಕಂಚಿನ ಪಾತ್ರೆಯಲ್ಲಿ ನಿಮ್ಮ ಶಕ್ತಿ ಅದು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ದೊಡ್ಡದು, ಆದರೆ ಬೆಳ್ಳಿಯ ಗೋವನ್ನು ಇಟ್ಟು ಅದಕ್ಕೆ ಒಂದು ರೇಷ್ಮೆ ವಸ್ತ್ರ ಯೋಗ್ಯತೆ ಇದ್ದರೆ ನಿಮಗೆ ಒಂದು ರೇಷ್ಮೆ ಸೀರೆ, ರೇಷ್ಮೆ ವಸ್ತ್ರ, ರೇಷ್ಮೆ ಒಂದು ಕುಂಸ ಇಟ್ಟು ಒಂದು ಗೋವಿಗೆ ಒಂದು 25,000 ರೂಪಾಯಿ ಆಗುತ್ತೆ ಅಂತ ನೀವು ಅಂದ್ಕೊಂಡಿದ್ದರೆ ಅದು ಅರ್ಧ ಭಾಗ ಅದರಲ್ಲಿಟ್ಟು ಕವರಲ್ಲಿಟ್ಟು ಅವ್ರಿಗೆ ಹೇಳಿ ಸಂಕಲ್ಪ ಮಾಡಿ ಆ ಬಾಲ ಹಿಡ್ಕೊಂಡು ಅದರದ್ದು ಬೆಳ್ಳಿದು ಕೃಷ್ಣಾರ್ಪಣ ಕೊಟ್ಬಿಡಿ. ಯಾವುದೇನು ಕೊಡ್ತಾ ಇದ್ದೀರಿ? ಪಾಪದೇನು ಕೊಡ್ತಾ ಇದ್ದೇನೆ ಅಂತ ಹೇಳಿದ್ರೆ ಮನಸ್ಸು ಅಂದ್ಕೊಳ್ಳಿ, ನಾನು ಮಾಡಿರತಕ್ಕಂಥ ಮಯಾ ಕೃತಾನಿ ಸರ್ವಾಣಿ ಪಾಪಾನ್ ಸರ್ವೇಷಾಂ ಪಾಪಾನಾಂ, ಎಲ್ಲ ಪಾಪಗಳು ಕೂಡ ಪೂರ್ಣವಾಗಿ ನಾಶ ಆಗಿ ನನಗೆ ಪರಮಾತ್ಮನಲ್ಲಿ ಭಕ್ತಿ ಉಂಟಾಗಲಿಕ್ಕೋಸ್ಕರವಾಗಿ ಈ ಬ್ರಾಹ್ಮಣಾಯ ಇಂತಹ ಗೋತ್ರ ಹುಟ್ಟಿರತಕ್ಕಂಥ ವ್ಯಕ್ತಿಗೆ ಈ ಗೋದಾನ ಕೊಡ್ತಾ ಇದ್ದೇನೆ ಅಂತ ಹೇಳಿಬಿಟ್ರೆ ಸಾಕು. ಪ್ರತ್ಯಾಮ್ನಾಯ ಇದನ್ನು ಈ ರೀತಿ ಗೋದಾನ ಮಾಡಬಹುದು. ಪ್ರತ್ಯಕ್ಷ ಗೋದಾನಕ್ಕಿಂತಲೂ ಕೂಡ ಇದು ಶ್ರೇಷ್ಠವಾದ ಗೋದಾನ ಆಯಿತು. ಇದು ಮಾಡಬಹುದು ಬೇಕಾದ್ರೆ. ಅಥವಾ ಇನ್ಯಾವುದಾದ್ರೂ ದೇನು, ವೈತರಣಿಧೇನು, ಅದನ್ನು ಕೂಡ ಕೊಡಬಹುದು ಬೇಕಾದ್ರೆ. ಹೀಗೆ ಯಾವುದಾದ್ರೂ ಒಂದು ರೀತಿಯಲ್ಲಿ ಎತ್ಕಿಂಚಿದ ಹಿರಣ್ಯ ಕೊಡ್ತಾ ಇದ್ದು ಸಾಕು. 10 ರೂಪಾಯಿ ಕೊಟ್ಬಿಟ್ಟು ಗೋದಾನ ಅಂತ ಮಾಡ್ತಾ ಕೂತಿರಬಾರ್ದು. 10 ರೂಪಾಯಿ ಗೋವಿನ ಕೂದಲು ಕೂಡ ಬರೋಲ್ಲ. 33 ಕೋಟಿ ದೇವತೆ, 49 ಮರುತ್ತುಗಳಿರ್ತಾರೆ ಬಾಲದಲ್ಲಿ. ಆದ್ದರಿಂದ ಒಂದು 10 ರೂಪಾಯಿ ಕೊಟ್ಬಿಟ್ಟು ವೃದ್ಧದೇನು ಪ್ರೀತ್ಯರ್ಥಂ ಎತ್ಕಿಂಚಿತ್ ಹಿರಣ್ಯಂ ಆ ಥರ ಹೇಳಿದ್ದು. ಎಷ್ಟು ಎತ್ಕಿಂಚಿತ್ ನಾನು ಹೇಳಿದ್ದು 10 ರೂಪಾಯಿ. 10 ರೂಪಾಯಿ ಏನು ಬರುತ್ತೆ ಈಗ?
ಏನು ಬರುವುದಿಲ್ಲ. ನೋಡಬೇಕಾದಲ್ಲ ಸಮಯ ಗೋವು ಅಂದರೆ ಏನು ಗೋದಾನ ಅಂದರೆ. ಯಾಕೆಂದರೆ ಗೋದಾನ ಅಂದರೆ ಅವರು ಭಾರೀ ಪುಣ್ಯ ಅವನು ಲಾಸ್ ಮಾಡ್ಕೊತಾನೆ. ಗೋದಾನ ತೊಗೊಂಡವನು ಗೊತ್ತಿಲ್ಲ ಎಷ್ಟೋ ದಿನಕ್ಕೆ ಅದು ಭಾರೀ ಪುಣ್ಯ ಲಾಸ್ ಆಗುತ್ತೆ. ಅದಕ್ಕೋಸ್ಕರವಾಗಿ ಪುನಃ ಸಂಪಾದನೆ ಮಾಡ್ಕೋಬೇಕು. ಗೋದಾನ ತೊಗೊಳ್ಳೋದಲ್ಲ. ಆ ಗೋದಾನ ತೊಗೊಂಡಾಗ ಆ ಗೋದಾನ ಏನಿದೆ ಅದರಲ್ಲಿ 60% ಅವನು ಕೊಟ್ಬಿಟ್ಟ ಅಂತ ಹೇಳಿದ್ರೆ ಆಗ ಇವನು ದೋಷ ಬರೋದಿಲ್ಲ. 40% ಇಟ್ಕೋಬೋದು. ಅದು ಎಲ್ಲ ಇವನು ಇಟ್ಕೊಂಡಿರ್ತಾನಲ್ಲ, ಆಗ ವಿಶೇಷವಾಗಿ ಪುಣ್ಯ ಸಂಪಾದನೆ ಮಾಡಬೇಕಾಗತ್ತೆ. ಗೋದಾನ ತಗೊಳ್ಳೋರು ಕೂಡ ಜವಾಬ್ದಾರಿಯನ್ನು ತಿಳ್ಕೋಬೇಕು ನಾವು. ಇಷ್ಟೆಲ್ಲ ಇದೆ. ಏನ ಅಲ್ಲ, ಮಠಕ್ಕೆ ಕೊಡಿ ಪರವಾಗಿಲ್ಲ, ಆದರೆ ಬ್ರಾಹ್ಮಣನ ಕೊಡಬೇಕು. ಬ್ರಾಹ್ಮಣ ಕೊಟ್ಟರು ಒಳ್ಳೆಯದು. ಒಂದೊಂದು ಸರಿ ಒಬ್ಬೊಬ್ಬರು ಕೊಡಿ ಅಷ್ಟೇ. ಅದಲ್ಲದೆ ಇನ್ನು ಬ್ರಾಹ್ಮಣರಿಗೂ ಅಷ್ಟೇ. ಸಾಮಾನ್ಯವಾಗಿ ಬ್ರಾಹ್ಮಣರಲ್ಲಿ ಕ್ರಮ ಇದೆ. ಹೇಗೆ ಅಂದರೆ ಶಾಸ್ತ್ರ ಅತೀ ಉನ್ನತವಾದ ಶಾಸ್ತ್ರ ಓದ್ದವನು ನಿರಂತರವಾಗಿ ಅದರಲ್ಲಿ ಇರೋನು, ಇದು ಒಂದು ಕ್ಯಾಟಗರಿ ಇರುತ್ತೆ. ಅವರಲ್ಲಿ ಆ ಗುಂಪಲ್ಲಿ ಒಬ್ಬರಿಗೆ ಯಾರನ್ನ ಕೊಡಿ. ಇನ್ನೊಬ್ಬರಿಗೆ ಬ್ರಾಹ್ಮಣ ಆಗಿದ್ದ ಪಾಪ ಗತಿನೇ ಇಲ್ಲ, ಅವನಿಗೆ ಮೊದಲು ಕೊಡ್ರಿ. ಗತಿ ಇಲ್ಲದನ್ನು ಮೊದಲು ಕೊಡ್ರಿ. ಆಗೇನಾಗುತ್ತೆ, ಪಾಪ ಬದುಕ್ತಾನೆ, ಹೆದರ್ಕೊಂತಾನೆ, ಅವನು ಜ್ಞಾಪಿಸ್ಕೊತಾನಲ್ಲ, ಅವನ ಪುಣ್ಯ ಪೂರ್ತಿ ನಿಮ್ಗೆ ಬರ್ತಾರೆ ಅವನು ಮಾಡಿದ್ದಲ್ಲ. ಎಷ್ಟೋ ಜನ ಪಾಪ ಅಂಥವ್ರು ಇದೆ, ಯಾವಾರ ಮಾಡ್ಕೊಂಡಿದ್ದಾರೆ ಎಷ್ಟೋ ಜನ ಪಾಪ. ಅಂಥವ್ರು ಕರೀರಿ, ನೀವು ಹೇಳಿ ಕೊಡೋದಿದ್ದು ಹೇಳಿ ಕರ್ಕೊಂಬರ್ತೀನಿ ನಾನು ಜೊತೆಗೆ ಬೇಕಾದ್ರೆ. ಏನೂ ಇಲ್ಲ ಅವರಿಗೆ, ಬ್ರಾಹ್ಮಣನ ಹುಟ್ಟಿದ್ದಾನೆ ಅಷ್ಟೇ ಪಾಪ. ಏನು ಮಾಡ್ತಾರೆ, ಪ್ರಾರಬ್ಧ ಹಿಂದೆ ಕೊಳ್ಳಿಲ್ಲ ಕೊಟ್ಟಾಗ. ಅದಕ್ಕೆ ಭಿಕ್ಷಾ ಅದರೆಲ್ಲ ಬರ್ತಾರಲ್ಲ, ಮನೆ ಭಿಕ್ಷೆ ಬೇಡಲಿಕ್ಕೆ ಬರುವಾಗ ಅವರೇ ಮಾಡ್ತಾರೆ, ಒಂದು ಖಾಲಿ ಪಾತ್ರೆ ಹೆಂಗೆ ಇಟ್ಕೊಂಡ್ಬರ್ತಾರೆ, ಬೌಲು ಇಟ್ಕೊಂಡ್ಬರ್ತಾರೆ, ಭಿಕ್ಷಾಂದೇಹಿ ಅಂತಾರೆ. ನಮಗೇನು ಅರ್ಥ ಆಗೋದಿಲ್ಲ ಅಂತೆ, ಅದೇನು ತಾತ್ಪರ್ಯ ಅಂತ ಇಲ್ಲಿ ಹೇಳ್ತಾರೆ. ಆ ಭಿಕ್ಷಗಾರ ಬಂದು ಕೇಳ್ದ ಅಂದ್ರೆ, ನೋಡು ನಾನು ನಿನ್ನನ್ನು ಭಿಕ್ಷೆಯನ್ನು ಕೇಳ್ತಾ ಇಲ್ಲ, ನಾನು ನಿನ್ನ ಹಾಗೆ ನಾನು ಬೇಕಾದ ಸಂಪತ್ತು ಉಳ್ಳುವನಾಗಿದ್ದೆ ಒಂದು ಕಾಲದಲ್ಲಿ. ಆಗೇನು ಕೊಡದೆ ಈಗ ಭಿಕ್ಷೆ ಇಡೋ ಪಾತ್ರ ಬಂದಿದೆ. ನೀನೀಗ ಕೊಳ್ಳಿಲ್ಲ, ಈ ಪಾತ್ರ ನಿಂಗಿನ್ನ ಮುಂದೆ ನಿನ್ನ ಸರಿದಿ ಇದು ತಿಳ್ಕೊ ಅಂತ ಅವ್ರು ಹೇಳಲಿಕ್ಕೋಸ್ಕರ ಬರೋದಂಥವನು. ಅದಕ್ಕೋಸ್ಕರವಾಗಿ ಒಬ್ಬ ಭಿಕ್ಷಗಾರ ಬಂದಾಗ ನಾವು ಸುಮ್ಮನೆ ಮಾಡಿ ಕಳಿಸಿಬಿಡೋದಲ್ಲ. ನಮಗೆ ಪಾಠ ಹೇಳಲಿಕ್ಕೆ ಬಂದಿರ್ಬೋದು, ನಮ್ಮ ಗುರುಗಳು ಬಂದಿರ್ಬೋದು ಬೇಕಾದ್ರೆ. ಆದ್ದರಿಂದ ಯಾವುದು ಬಾಗಿಲಿಗೆ ಬಂದವರ ಹೋಗು ನೀನೆಂದು ಕಳಿಸಬೇಡ. ಯಾಕೆ ಯೋಗಿ ಗುರು ರಾಯತ ಬಂದಿರಬಹುದಲ್ಲ, ಅವನೇ ನಿಮ್ಮ ಗುರುಗಳೇ ಬಂದಿರ್ಬೋದಲ್ಲ, ಅಥವಾ ವಾಸುದೇವನೇ ಬಂದಿರ್ಬೋದು ಪರೀಕ್ಷೆ ಮಾಡಲಿಕ್ಕಾಗಿ. ಅದಕ್ಕಾಗಿ ಅವನು ಯಾತಕ್ಕೋಸ್ಕರ ಬಂದ ಅದು ಯಾವುದೇ ಇರಲಿ, ನಮಗೆ ಕೂಡ ಹೋದ ಜನ್ಮದಲ್ಲಿ ದೇವ್ರು ದುಡ್ಡು ಕೊಟ್ಟಾಗ ಹಿಂಗೆ ಮಾಡಿದ್ದಕ್ಕೆ ಹಿಂಗೆ ಬಂದಿದೆ ಅಂತ ತಿಳ್ಕೊಂಡು ನಾವು ಯಥಾಶಕ್ತಿ ಏನಾಗುತ್ತೆ ಅದು ಕೊಡ್ರಿ. ಅಂಥವ್ರು ಬೇಕಾಷ್ಟೇ ಇದ್ದಾರೆ ಬ್ರಾಹ್ಮಣರು, ಪಾಪ ತುಂಬ ಕಷ್ಟದಲ್ಲಿ ಇದ್ದಾರೆ, ಆದರೆ ನಿಷ್ಠೆಯಲ್ಲಿದ್ದಾರೆ. ಅಂಥವ್ರು ಕೊಟ್ಟರೆ ಅದು ಭಾರಿ ವಿಶೇಷ. ಇದು ಮೊದಲು ಕೊಡಬೇಕಾಗಿತ್ತು. ಆಮೇಲೆ ಇನ್ನು ಅವ್ರಿಗಿಂತ ಸ್ವಲ್ಪ ಕಷ್ಟ ಇರತಕ್ಕಂಥವ್ರು ನೋಡಿ. ಇನ್ನು ಹೀಗೆ ನಾವು ನಮ್ಮ ಸಂಸ್ಥೆಯಿಂದ ಬೇಕಾದಷ್ಟು ಪುಸ್ತಕಗಳು ಪ್ರಿಂಟ್ ಮಾಡ್ತಾ ಇರ್ತೀವಿ. ಇದಕ್ಕೆ 1,50,000 ರೂಪಾಯಿ ಈಗ 1,000 ಕಾಪಿಗೆ. ಇದಕ್ಕೆ ಅದ್ರಲ್ಲಿ 100 ಬ್ರಾಹ್ಮಣರು ನಾವು ಕೊಡ್ತೀವಿ, ದಾನ ಕೊಡ್ತೀವಿ. ಪಂಡಿತರೆಲ್ಲ ಇವತ್ತೆಲ್ಲ ಬರ್ತಾರೆ, ಇವತ್ತು ಅವ್ರಿಗೆ ಒಂದೊಂದು ಕಾಪಿ ಕೊಡ್ತೀವಿ. ಸುಮಾರು ಜನಕ್ಕೆ ಹೇಳಿದ್ದೇವೆ. ಇದೆಲ್ಲ ಏನಾಗುತ್ತೆ, ನೀವು ಇದಕ್ಕೆ ನಮ್ಮ ಸಂಕಲ್ಪ ಮಾಡಿ ನೀವು ಕೊಟ್ರಿ ಅಂತ ಹೇಳಿದ್ರೆ ಇದಕ್ಕೆ ಉಪಯೋಗ ಆಯಿತು ಅಂದರೆ ಅವ್ರು ಯಾರ್ಯಾರು ಓದಿ ಎಲ್ಲೆಲ್ಲಿ ಹೇಳ್ತಾವೆ ಒಂದೊಂದು ಪುಣ್ಯ ನಿಮ್ಗೆ ಬರ್ತಾ ಇರುತ್ತೆ ಪರ್ಮನೆಂಟಾಗಿ. ಹಾಗೆ ಈ ರೀತಿ ಇದು ಕೂಡ ಗೋದಾನವೇ. ಇದು ಕೂಡ ಗೋದಾನವೇ. ಸುವರ್ಣದಾನ ಅಂದರೆ ನೋಡಿ, ಪುರಂದರದಾಸರು ಮೊದಲು ಕೂಡ ಸುವರ್ಣದಾನವೇ ಮಾಡ್ತಾ ಇದ್ದಿದ್ದು, ಆಮೇಲೆ ಸುವರ್ಣದಾನವೇ ಮಾಡಿದ್ದು ಅಂತ ಹೇಳ್ತಾರೆ. ಮೊದಲು ಸುವರ್ಣ ಅಂದರೆ ಏನು, ಬಂಗಾರ ಚಿನಿವಾರ ಮೊದಲು, ಆಮೇಲೆ ಚಿನ್ನದ ವ್ಯಾಪಾರ ಜಾಸ್ತಿ ಆಯ್ತು ಅಂತ ಆಮೇಲೆ. ಯಾಕೆ ಅಂದರೆ ಸುವರ್ಣ, ಒಳ್ಳೊಳ್ಳೆಯ ವರ್ಣಗಳು, ಅಕ್ಷರಗಳು, ಅದೇ ಸುವರ್ಣ ಅಂದರೆ. ಯಾಕೆ ಸುವರ್ಣದಾನ ಅಂದರೆ ಬಂಗಾರ ದಾನವೂ ಆಗುತ್ತೆ, ಒಳ್ಳೊಳ್ಳೆಯ ವರ್ಣಗಳುಳ್ಳಂಥ ಗ್ರಂಥಗಳ ದಾನವೂ ಆಗುತ್ತೆ. ಅದಕ್ಕಾಗಿ ಸಹಾಯ ಮಾಡಿ. ಇದು 2ನೇದಿದೆ. 3ನೇದು ಪಂಡಿತರವರ ಕರ್ಕೊಡೋದು, ಕಡೆಗೆ ಮಠಕ್ಕೆ ನೋಡೋದಲ್ಲಿ ತುಂಬ ಪಾಪ ಕೆಳಗಡೆ ಮಠದಲ್ಲಿ ಇತ್ತು ಮಠ ಅಂದರೆ ಅದನ್ನು ತರಲಿಕ್ಕೆ ನಾವು ಇಂಥ ಗೋದಾನವನ್ನು ಅವರಿಗೆ ಕೊಡಬೇಕು, ಇವ್ರು ಯಾರೂ ಕೊಡಬಾರದು. ಮಠ ಎಂಬುದಕ್ಕೆ ಮೇಲೆ ಬರಬೇಕಾಗಿದೆ. ತುಂಬ ಕೆಳಗಡೆ ಇತ್ತು ಅಂದರೆ ಅಂಥ ಸ್ಥಿತಿಯಲ್ಲಿ ನಾವು ಅವರು ಕೊಡಬೇಕು ಮೊದಲು. ಇದೆಲ್ಲ ನಮ್ಮದೇ ತೀರ್ಮಾನ, ನಿಮ್ಮದೇ ತೀರ್ಮಾನ. ಅದು ಅವರ ಸ್ಥಿತಿಗತಿ ನೋಡ್ಕೊಂಡು ಕೊಡಬೇಕಾದ್ರೆ. ಒಂದು ಉನ್ನತ ಸ್ಥಾನದಲ್ಲಿ ಇತ್ತು ಅಂದರೆ ಆಗ ಈಗ ಮಂತ್ರಾಲಯಕ್ಕೆ ಹೋಗಿ ನೀವು ಕೊಡೋದು ಬದಲು ಮಂತ್ರಾಲಯ ಕೊಡ್ತಾನೇ ಇರ್ತಾರೆ. ಅದು ಕೊಡಬೇಡಿ ನಾನು ಹೇಳ್ತಾ ಇಲ್ಲ, ಮಹಾನುಭಾವರು ನಾವು ಕೊಡಬೇಡಿ ಅಂತ ಹೇಳ್ತಾ ಇಲ್ಲ. ಆದರೆ ಅವರೇನು ಮಾಡ್ತಾರೆ ಅಂದರೆ ಇನ್ನೂ ಎಷ್ಟೋ ಜನ ಮಠಗಳು ಕಡಿಮೆ, ತುಂಬ ಹಿಂದಕ್ಕೆ ಕೆಳಗಡೆ ಇರತಕ್ಕಂಥ ಮಠಗಳಿದೆ. ಅಂಥದ್ದು ಕೊಟ್ಟಾಗ ಏನಾಗುತ್ತೆ ಅಂದರೆ ಆಗ ನಮ್ಮ ದಾನ ಸಾರ್ಥಕವಾಗುತ್ತೆ. ಈಗ ಸಮುದ್ರಕ್ಕೆ ಹೋಗಿ ಮಳೆ ಬಿದ್ದರೆ ಏನಾಗುತ್ತೆ ಹೇಳೋಣ. ಹಾಗೆ ಮಂತ್ರಾಲಯಕ್ಕೆ ಹೋಗಿ ನೀವು ದುಡ್ಡು ಕೊಟ್ಟರೆ ಎಷ್ಟೋ 25,000 ಕೊಟ್ಟರಿ ಅಂತ ತಿಳ್ಕೊಳ್ಳೋಣ. ಸಮುದ್ರಕ್ಕೆ ಹೋಗಿ ಮಳೆ ಬಿದ್ದರೆ ಏನಾಯಿತು, ಅಯ್ಯೋ ಇರಲಿ ಬಿಡ್ರಿ ಬಂದಾಯಿತು ಅಷ್ಟೇ, ವಿಶೇಷ ಇದೆ. ಅದೇ 25,000 ರೂಪಾಯಿ ಈಗ ತಾನೇ ಪಾಪ ಒಂದು ಮಠ ಆಗಿದೆ ಯಾವುದೋ ಒಂದು ಏಕಾಂತ ಜಾಗದಲ್ಲಿ, ಅಲ್ಲಿ ನೀವು ಕೊಟ್ಟರೆ ಅವ್ರಿಗೆ ಎಷ್ಟು ಅನುಕೂಲ ಆಗುತ್ತೆ, ಅವ್ರಿಗೆ ಎಷ್ಟು ಅನುಕೂಲ ಮಾಡಬೇಕು ಅಂತ ಅಷ್ಟಾಗತ್ತೆ. ಅಂಥವ್ರು ಕೊಡಬೇಕು ಮೊದಲು. ಇದೆಲ್ಲ ನೋಡಬೇಕಷ್ಟೆ. ಎಲ್ಲೇ ನೀವು ಕೊಡ್ರಿ, ಯಾರಿಗೆ ಕೊಡಿ, ಹೋಗೋದೆಲ್ಲಿಗೆ ಸರ್ವದೇವ ನಮಸ್ಕಾರ ಕೇಶವಂ ಪ್ರತಿಗಚ್ಚತಿ ಅಂತಿದ್ದಂತೆ ಯಾರು ಕೊಟ್ಟರೂ ಕೂಡ ನೀವು
ಪಂಡಿತನೇ ಆಗಿರಲಿ, ಸಾಹುಕಾರನೇ ಆಗಿರಲಿ, ಯಾರೇ ಆಗಿರಲಿ, ಮಠಕ್ಕೆ ಆಗಲಿ, ಯಾರಿಗೇ ಕೊಡಲಿ, ಪರಮಾತ್ಮ ಪ್ರೀತಿ ಆಗಲಿ ಕೊಟ್ಬಿಡಿ ಅಷ್ಟೇ. ನೀವು ಯಾರಿಗಾನು ಕೊಡಿ ಪರವಾಗಿಲ್ಲ. ನಿಮಗೆ ದೇವರ ಆ ಕಾಲದಲ್ಲಿ ಯಾರು ಬುದ್ಧಿ ಕೊಡ್ತಾನೋ ಮಠಕ್ಕೆ ಕೊಡಬೇಕು, ಮಠಕ್ಕೆ ಕೊಟ್ಬಿಡಿ, ಏನು ತೊಂದರೆ ಇಲ್ಲ. ಹಾಗೆ ಅಂತೂ ಹೀಗೆ ಇಲ್ಲಿ ನೋಡಿ, ಇಲ್ಲಿ ಸಂಕಲ್ಪ ಇದೆ, ಆ ಸಂಕಲ್ಪ ನೋಡ್ಕೋಬೇಕು. ಮಹಾಪಾತಕ ಉಪಪಾತಕಾದಿ ನಿರಾಸಾರ್ಥಂ ಸರ್ವ ಪ್ರಾಯಶ್ಚಿತ್ತ ರೂಪ ಗೋದಾನ ಪ್ರತ್ಯಾಮ್ನಾಯೀಭೂತಂ ಧನಂ ಯತ್ಕಿಂಚಿತ್ ಧನವನ್ನು ಶರ್ಮಣೆ ಬ್ರಾಹ್ಮಣಾಯ ತುಭ್ಯಂ ಸಂಪ್ರದದೆ ನಮಮ. ಇಷ್ಟು ಹೇಳ್ಬಿಟ್ರೆ ಆಯ್ತು, ಇಷ್ಟೇ ಕೊಟ್ಬಿಟ್ರೆ ಆಯ್ತು ಅಷ್ಟು. ಹೀಗೆ ಮಾಡಿದ್ರೆ ಒಟ್ಟು ಅವ್ರದ್ದು ದೇಕ ದಾನಗಳಿದೆ, ಅದನ್ನು ಕೂಡ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ಯಾವುದದು? ಒಟ್ಟು 10 ದಾನ ಹೇಳಿದ್ದಾರೆ. ದಶದಾನ ಅಂತ ಹೇಳ್ತಾರೋ ಅದಕ್ಕೆ, 10 ದಾನಕ್ಕೆ. ಎಷ್ಟಾಯಿತು? ಹಾಂ ಪರವಾಗಿಲ್ಲ. ಹಾಂ ಆಯ್ತಾಯ್ತು. ಪಾಪಿನಾಂ ನೋಪದಿಷ್ಟಂತಿ ಅದು ಹೇಳ್ತಾರೆ. ದಶದಾನ ಅಂದರೆ ಏನು? ಕರು ಸಹಿತವಾದ ಗೋದಾನ, ಆಮೇಲೆ ಭೂಮಿದಾನ. ಭೂಮಿದಾನ ನಮಗೇ ಇಲ್ವಲ್ರಿ, ಭೂಮಿದಾನ ನಾವೇ ಕೊಡೋದು, ನಾವೇ ಒದ್ದಾಡ್ತಾ ಇದ್ದೀವಿ. ಹಾಗಲ್ಲ, ಭೂದಾನಕ್ಕೂ ಒಂದು ಪ್ರತ್ಯಾಮ್ನಾಯ, ಒಂದು ಕವರಲ್ಲಿ ಹಾಕಿ ಭೂದಾನ ಅಂತ ಬರೀರಿ, ಒಂದು ಸ್ವಲ್ಪ ಗೋಪಿಚನ ಅದರೊಳಗಡೆ ಹಾಕಿ ದಾನ ಕೊಡಿ, ಅದೇ ಭೂದಾನ ಅಂದರೆ. ಇದು ಕಷ್ಟನಾ? ಅದು ಇಲ್ಲ. ಮನೆಗೆ ಯಾರ್ಯಾರು ಬರ್ತಾರೋ ಒಂದೊಂದು ತೆಂಗಿನಕಾಯಿ ದಾನ ಕೊಡ್ತಾಯಿರ್ರಿ, ಅದು ಭೂದಾನ. ಮುಂದೆ ದೊಡ್ಡ ಸೈಟ್ ತಂದ್ಕೊಟ್ಬಿಡುತ್ತೆ ಅದು. ಯಾಕೆ? ತ್ರಿಮೂರ್ತಿಗಳಿದ್ದಾರೆ ಅದರಲ್ಲಿ. ಯಾವುದರಲ್ಲಿ? ತೆಂಗಿನಕಾಯಿಯಲ್ಲಿ ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಇದ್ದಾರೆ. ಅಗಾಲವಾದ ಜಾಗ ಏನಿದೆ ಅದು ವಿಷ್ಣು ಭಾಗ, ಜಾಸ್ತಿ ಗ್ಯಾಪ್ ಇರೋದು. ಆ ಥರ ಕೊಟ್ಟರು ಆವಲೆ ಚಿಪ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಇದು ಗ್ಯಾಪ್ ಅಂದರೆ ಇದನ್ನು ಹೇಳ್ತಾ ಇರೋದು. ಇದು ಗ್ಯಾಪ್ ಇಲ್ಲಿಂದ ನೋಡಿ ಇಲ್ಲಿವರೆಗೂ ಇದೆ. ಇಡೀ ಒಂದು ಸುಮಾರು ಒಂದು 60% ಇದು ತೊಗೊಂಬಿಟ್ಟಿದೆ. ಇದು ವಿಷ್ಣು ಭಾಗ. ನಾವು ಕಲಶವನ್ನು ಹೀಗೆ ಕೂಡಿಸ್ಬೇಕು. ಈ ನನ್ನ ಕಡೆ ಮಾಡ್ಕೊತಾ ಇದ್ದೇನೆ. ಮಧ್ಯೆ ಇಲ್ಲಿ ಅರ್ಶಿನ ಕುಂಕುಮ ಹಚ್ಚಿಬಿಟ್ಟು ಮಧ್ಯ ಕಲಶಕ್ಕೆ ಹೀಗೆ ಇಡಬೇಕು. ಅದು ವಿಷ್ಣು ಭಾಗ. ಆಮೇಲೆ ಇನ್ನು ಸ್ವಲ್ಪ ಮುಂದಕ್ಕೆ ಬಂದ್ವಿ ಅಂದರೆ ನೋಡಿ, ಇಲ್ಲಿ ಅದಕ್ಕಿಂತ ಸ್ವಲ್ಪ ಚಿಕ್ಕದಿದೆ. ನೀವು ಮನೆ ಹೋಗಿ ನೋಡಿ ಪರವಾಗಿಲ್ಲ, ಆ ಗ್ಯಾಪ್ ಕಡಿಮೆ ಇರುತ್ತೆ. ಅದು ಬ್ರಹ್ಮದೇವರ ಭಾಗ. ಕಾಯಿಯನ್ನು ಕೊಡುವಾಗ ಬ್ರಹ್ಮದೇವರು ಈ ಕಾಯಿ ಸೃಷ್ಟಿ ಮಾಡಿದ್ದು. ಸೃಷ್ಟಿಕರ್ತ ನೀವು ಅಂಥೇಳಿ ಅವರಿಗೆ ಕಾಯಿಯನ್ನು ಹಿಂಗೆ ಕೊಡಬೇಕು. ನಾವು ಜುಟ್ಟು ನಮ್ಮ ಕಡೆ ಇಟ್ಕೊಂಡು ಈ ಭಾಗ ಮೇಲೆ ಬರುವಂತೆ ಕೊಡಬೇಕು. ಕಾಯಿಯನ್ನು ಒಡಿಬೇಕು ಅಂತಿತ್ತು ಅಂದರೆ ಇನ್ನೂ ಅದಕ್ಕಿಂತ ಗ್ಯಾಪ್ ಕಡಿಮೆ ಇರೋದಿದೆ. ಅದು ರುದ್ರ ಭಾಗ, ಸಂಹಾರಕರ್ತ. ಸರಿ ಹಿಂಗೆ ಒಂದು ಹೊಡೆದ್ರಿ ಅಂದರೆ 2 ತುಂಡು ಸರಿ ಆಗತ್ತೆ. ಇದು ಹಾಗೆ ಹೊಡೆದಿರೋದವರು ಆಚಾರ ಸರಿ ಬಂದಿದೆ ನೋಡಿ. ಇಲ್ಲದ್ರೆ ತೊಟ್ಲು ಗಿಟ್ಲು ಏನೂ ಆಗೋಗುತ್ತೆ. 80 ವರ್ಷ ಆಗಿರ್ತಿ ಇಬ್ಬರಿಗೂ ತೊಟ್ಲ, ಏನು ಪ್ರಯೋಜನ? ಅದಕ್ಕೋಸ್ಕರವಾಗಿ ನೋಡಿ, ಕಾಯಿಯಲ್ಲೇ ತ್ರಿಮೂರ್ತಿಗಳಿದ್ದಾರೆ, ಬ್ರಹ್ಮ ವಿಷ್ಣು ಮಹೇಶ್ವರ ಇದ್ದಾರೆ. ಅಂದರೆ ಅರ್ಥ ಏನು ಅದಕ್ಕೆ? ಇದು ತಿಳ್ಕೊಂಡು ನಾವು ಇದು ಮಾಡಬೇಕು ಅದನ್ನು. ಅಂದರೆ ಏನು? ಗೋದಾನ ಅಂದರೆ ಈ ತೆಂಗಿನಕಾಯಿ ಇರ್ತದೆ, ಅದು ಕೂಡ ಗೋದಾನವೇನೆ. ಅದಕ್ಕೆ ಬಂದವ್ರಿಗೆ ಯಾರನ್ನೂ ಕೂಡ ಖಾಲಿ ಕೈಲಿ ಕಳಿಸಬಾರ್ದು. ಒಂದು ತೆಂಗಿನಕಾಯಿ, ಒಂದು ಯಥಾಶಕ್ತಿ ದಕ್ಷಿಣ ದೇವರು ಎಷ್ಟು ಕೊಟ್ಟಿದ್ದಾನೆ ಅಷ್ಟನ್ನು ನಾವು ಅದನ್ನು ದಾನ ಮಾಡ್ತಾಯಿದ್ವಿ ಅಂತ ಹೇಳಿದ್ರೆ ಕ್ರಮೇಣ ಅದೇ ದೊಡ್ಡ ಒಂದಾಗಿ ನಿಮಗೆ ಭೂದಾನಕ್ಕೆ ಅನುಕೂಲ ಆಗಿರ್ಬೋದು. ಬಹುಶಃ ನಮಗೆಲ್ಲ ಈ ಸೈಟು ಮನೆಗಳಾಗಿತ್ತು ಅಂದರೆ ಇದು ಈ ತೆಂಗಿನಕಾಯಿ ಕೊಟ್ಟೆ, ಇನ್ನೇ ಭೂಮಿ ನಮ್ಮ ಪ್ರಾಣ ಯಾರು ಖಂಡಿತ ಮಾಡಿರಲ್ಲ. ಯಾಕೆ ಅದು ಹೇಳೋದು ಇಷ್ಟೇ ತಾನೆ, ನಮಗೆ ಇಲ್ಲ ನಿಮಗೆಲ್ಲ ಕೊಡೋಣ ಅಂತ ಹೇಳಿಬಿಟ್ರೆ ಮುಗೀತಲ್ಲ. ಆದ್ದರಿಂದ ಆ ತೆಂಗಿನಕಾಯಿ ಅಂತೂ ಕೊಡ್ತಾ ಇರಬೇಕು ಅಂತ ಅರ್ಥ ಆಯಿತು. ಇನ್ನು ತಿಲದಾನ, ಎಳ್ಳಿನಷ್ಟು ದೊಡ್ಡ ದಾನ ಇನ್ನೊಂದು ದಾನ ಇಲ್ಲ. ತೊಗೊಂಡವ್ರಿಗೂ ಅಷ್ಟೇ. ಎಳ್ಳು ದಾನ, ಸುವರ್ಣ ದಾನ, ಎಣ್ಣೆ ದಾನ, ಬಾಣಲೆ ದಾನ, ಈ 4 ತೊಗೊಂಡ ಅಂದರೆ ಅವನೇ ಬಣ್ಣವೇ ಚೇಂಜ್ ಆಗಿಬಿಟ್ಟಿರುತ್ತೆ. ಬೆಳ್ಳಗಿದ್ದವನು ಶನೀಶ್ವರನ ಮಗ ಹೋಗಿರ್ತಾನೆ, ಮಾಂದಿಯ ಅಂದರೆ ಬೆಳ್ಳಗಿದ್ನಲ್ಲ ಅವನು, ಹೀಗಿದ್ದ ಪಾಪ, ಕಡೆಗೆ ಈ ಆಕಾರ ಬಂದ್ಬಿಡ್ತು. ಯಾಕೆ? ದಾನ ತೊಗೊಂಡಿದ್ದದು. ದಾನ ತೊಗೊಳ್ಳೋದು ಮುಖ್ಯ ಅಲ್ಲ, ಆ ತೊಗೊಂಡಿದ್ದು ಸರಿಯಾಗಿ ಇದು ಮಾಡಬೇಕು, ಜಪ ಮಾಡಬೇಕು. ಗಾಯತ್ರಿ ಜಪ ಮಾಡ್ತಾ ಇದ್ದರೆ ಅವನು ಎಷ್ಟು ದಾನ ತೊಗೊಂಡ್ರೆ ಏನಾಗಲ್ಲ. ಶಾಸ್ತ್ರದಲ್ಲಿ ಹೇಳ್ತಾರೆ, ಯಾರೂ ಶಾಸ್ತ್ರ ಪಾಠ ಪ್ರವಚನ ಮಾಡ್ಕೊಂಡಿದ್ದಾರೋ, ನಿರಂತರವಾಗಿ ಜಪಾದಿಗಳು ಮಾಡ್ಕೊಂಡಿದ್ದಾರೋ ಅಂತಹ ವ್ಯಕ್ತಿಗಳಿಗೆ ಈ ಭೂಮಿಯನ್ನು ರತ್ನಗಳಿಂದ ತುಂಬಿಸಿ ಕೊಟ್ಟರು ಕೂಡ ಏನಾಗಲ್ಲ ಅಂತ ಅವನಿಗೆ. ರತ್ನ ಪೂರ್ಣಾಮಪಿ ಮಹೀಂ ಗೃಹೀತ್ವ ನತು ಲಿಪ್ಯತೆ ಅಂತ ಹೇಳಿದ ಮೇಲೆ ಅದಕ್ಕೆ ಪಾತ್ರ ವಿವೇಕವನ್ನು ತಿಳ್ಕೊಂಡು ಯೋಗ್ಯರಾದವರಿಗೆ, ಅವಶ್ಯಕತೆ ಇದ್ದವರಿಗೆ ನಾವು ದಾನ ಕೊಡಬೇಕೆಂಬುದೇ ತಾತ್ಪರ್ಯ. ಆದ್ದರಿಂದ ಹಾಗಂತೇಳಿ ಎಲ್ಲ ಇದು ಮಾಡಬಾರ್ದು. ನಿಮಗೇನ್ರಿ ಬೇಕಷ್ಟಿದೆ
ನೀವು ಇನ್ನೊಂದು ಸತಿ ಕೊಡ್ತೀವಿ ಬಿಡು ನಿಮಗೆ, ಹೀಗೆಲ್ಲ ಹೇಳಬಾರ್ದು ಬ್ರಾಹ್ಮಣನಿಗೆ. ಅದು ಭಾರಿ ತಾಪತ್ರಯ ಅದು. ನಾವು ಮಾಡೋ ಧರ್ಮದಿಂದ ಇನ್ನೊಬ್ಬ ವ್ಯಕ್ತಿಗೆ ಬೇಜಾರಾಗಬಾರ್ದು. ಇದೇ ನಿಜವಾದ ಧರ್ಮ. ಸರಿಯಾಗಿ ಅರ್ಥ ಮಾಡ್ಕೋಬೇಕು. ಯಾವ ವ್ಯಕ್ತಿಯಾಗಲಿ, ಅವನು ಯಾವ ಜಾತಿಯಲ್ಲೇ ಹುಟ್ಟಿರಲಿ, ಅವನು ಯಾವ ಧರ್ಮವನ್ನೇ ಅನುಸರಿಸಿರಲಿ, ಬೇಕಾದ್ರೆ ನಾವು ಮಾಡೋ ಧರ್ಮದಿಂದ ಅವನಿಗೆ ಬೇಜಾರಾಗಬಾರ್ದು. ಇದು ಎಲ್ಲ ಧರ್ಮಗಳು ಹೇಳೋದು ಇದೊಂದೇ ಮಾತು ಹೇಳೋದು. ಎಷ್ಟೋ ಜನ ವಿಧವಾ ಸ್ತ್ರೀ ಇರ್ತಾರೆ, ನಮ್ಮ ಧರ್ಮ ಇದೆ, ಆದಷ್ಟು ವಿಧವಾ ಸ್ತ್ರೀಯಿಂದ ದೂರ ಇರಬೇಕು, ಅವರೆಲ್ಲ ಸಂಪರ್ಕ ಕಡಿಮೆ ಮಾಡ್ಕೋ ಎಲ್ಲ ಹೇಳ್ತಾ ಇರ್ತಾರೆ. ಈ ಮಂತ್ರಾಕ್ಷ ಬಂದು ಕೇಳಿದಾಗ ನಾವು ಕೊಳ್ಳಿಲ್ಲ ಅಂದ್ರೆ ಏನಾಗುತ್ತೆ ಹೇಳಿರೋಣ, ಆ ಜೀವ ಬೇಡ. ಮತ್ತು ನಿನ್ನ ಧರ್ಮ ಏನಾಯಿತು? ದಯವಿಲ್ಲದ ಧರ್ಮ ವಾವುದಯ್ಯ ಅಂತ ಹೇಳಿಲ್ವ? ಧರ್ಮವಿಲ್ಲದ ದಯ ಇಲ್ಲದ ಯಾವ ಧರ್ಮ ಇದೆ ಹೇಳಿರೋಣ? ಯಾವ ಮತದಲ್ಲಾದರೂ ದಯ ಬಿಟ್ಟು ಧರ್ಮ ಇದೆ ಒಂದು? ಆದ್ದರಿಂದ ಪ್ರತಿಯೊಂದು ಪ್ರಾಣಿ ಕೂಡ ಮುಖ್ಯವಾಗಿ ದಯೆಯನ್ನು ತೋರಿಸಬೇಕು. ಯಾವ ಪ್ರಾಣಿ ಆಗಿಲ್ಲ. ನಮ್ಮ ಧರ್ಮದಿಂದ ಇನ್ನೊಬ್ಬ ವ್ಯಕ್ತಿಗೆ ಬೇಜಾರಾಗಬಾರದು. ನೀವು ಎಷ್ಟೆಷ್ಟು ಇನ್ನೊಬ್ಬರಿಗೆ ಒಳ್ಳೆಯದು ಮಾಡ್ತೀರೋ ಒಳ್ಳೆಯದಾಗೋದು ನಿಮಗೇ ಮೊದಲು, ಅದು ತಿಳ್ಕೋಬೇಕು ಮೊದಲು. ಇನ್ನೊಂದು ಧರ್ಮ, ನಾವು ಎಷ್ಟೆಷ್ಟು ಒಳ್ಳೆಯದು ಇನ್ನೊಬ್ರಿಗೆ ಮಾಡ್ತೀವೋ ಅಷ್ಟಷ್ಟು ಒಳ್ಳೆಯದಾಗ ನಮಗೆ. ಹರಿವಂಶವನ್ನು ನಾವು ಓದ್ತೀವಿ, ನಮಗೆ ಮಕ್ಕಳಿಗೆಲ್ಲ ಆಗೋದು, ನಿಮಗೆ ಆಚಾರ ಬಂದು ಹರಿವಂಶ ಹೇಳಿದ್ರೆ ಆಯಿತು. ನಮಗೆ ಯಾಕೆ ಹೇಳ್ತಾ ಇದ್ದಾರೆ ಏನೋ ಇವರು? ಮಕ್ಕಳಾಯಿತು, ಮರಿ ಆಯಿತು, ಎಲ್ಲ ಆಗೋಯ್ತು ಅಂದರೆ ಹಾಗೆ ತಿಳ್ಕೋಬಾರ್ದು ನೀವು. ಯಾಕೆ ಅಂದರೆ ನಮಗೂ ಮಕ್ಕಳು ಮರಿ ಎಲ್ಲ ಆಗೋಯ್ತು. ನಾವ್ಯಾಕೆ ಹೇಳಬೇಕು ಅಂದರೆ ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿ ಮಕ್ಕಳು ಇಲ್ವೇನೋ, ಅವ್ರ ಮಕ್ಕಳಾಗೋದು ಬೇಡವಾ? ಹಾಗೆ ನಿಮ್ಮ ವಂಶಕ್ಕೆ ಕಾಪಾಡತಕ್ಕಂಥ ಧರ್ಮಗಳದೆಲ್ಲ. ಆದ್ದರಿಂದ ನೀವು ಮಾಡಿದ್ದೇ ನಿಮ್ಮ ಮಕ್ಕಳು ತಿನ್ನೋದು. ಈಗ ನಮ್ಮ ಅಪ್ಪ ಏನು ಮಾಡಿಟ್ಟಿದ್ದಾರೆ, ನಾವು ಆರಾಮದಿದ್ದೀವಿ. ನಾವು ಅವ್ರು ಕಷ್ಟಪಟ್ಟರು, ಶ್ರಮ ಜಾಸ್ತಿ ಅವರಿಗೆ, ಫಲ ಕಡಿಮೆ ಅವರಿಗೆ. ಆದರೆ ನಿರಂತರ ಧರ್ಮದಲ್ಲಿ ಇದ್ದವರು. ಆದರೆ ಅವರು ಮಾಡಿರ್ತಕ್ಕಂಥ ಪುಣ್ಯ ನಮಗೆ ಸಿಕ್ಕಿದ್ರಿಂದ ಈಗ ನಾವೇನು ಮಾಡ್ತಾ ಇದ್ದೇವೆ? ಶ್ರಮ ಕಡಿಮೆ, ನಮಗೆ ಇದು ಜಾಸ್ತಿ, ನಮಗೆ ಫಲ ಜಾಸ್ತಿ. ಆ ಹಿಂದೆ ನಾವು ಮಾಡಿಟ್ಟಿದ್ದು ಹಾಗೆ ಬರುತ್ತೆ. ಅದಕ್ಕೋಸ್ಕರವಾಗಿ ನಾವು ವಿಶೇಷವಾದ ರೀತಿಯಲ್ಲಿ ನಾವೂ ಧರ್ಮಾಚರಣೆ ಮಾಡಬೇಕು, ನಮ್ಮ ತಂದೆಯೂ ಮಾಡಿರಬೇಕು, ನಮ್ಮ ಮಕ್ಕಳೂ ಮಾಡಬೇಕು. ಹೀಗಾದರೆ ಎರಡು ಕಡೆಯಿಂದಲೂ 3 ಕಡೆಯಿಂದ ಧರ್ಮ ಬಂತು ಅಂತ ಹೇಳಿದ್ರೆ ಸುಖವಾಗಿರ್ತೇವೆ, ನಾವು ವಂಶ ಪೂರ್ತಿ ಇರುತ್ತೆ, ಯಾವ ದೋಷವೂ ನಮ್ಮಲ್ಲಿ ಬರೋದಿಲ್ಲ. ಅದಕ್ಕಾಗಿ ಆದಷ್ಟು ಇನ್ನೊಬ್ಬರಿಗೆ ಕೆಟ್ಟದ್ದು ಮಾಡಿದಾಗೆ ಒಳ್ಳೆಯ ರೀತಿಯಲ್ಲಿ ನೋಡಿಕೊಂಡು ಆಯ್ತಪ್ಪ ದೇವರ ಅನುಗ್ರಹ ಮಾಡ್ತಾರಂತ ಅವ್ರಿಗೆ ಅಭಯ ಕೊಡಬೇಕು. ಗೃಹಸ್ಥಾಶ್ರಮಿಯ ಮುಖ್ಯವಾದ ಧರ್ಮ ಅಂದರೆ ಅಭಯ ಕೊಡೋದು. ಯಾಕೆ ಭಯ ಪಡ್ತೀವಿ? ನಾ ಇದ್ದೀನಿ, ಅಯ್ಯೋ ಮದುವೆ ಆಗಬೇಕು, ಗತಿ ಇಲ್ಲ, ಏನು ಮಾಡೋದು, ಯಾಕೆ ಯೋಚನೆ ಮಾಡ್ತೀಪ್ಪ? ನಾ ಇದ್ದೀನಿ ಅಂದ್ಬಿಟ್ರೆ ಸಾಕು, ಅಷ್ಟಕ್ಕೆ ಪರಮಾತ್ಮ ಅನುಗ್ರಹ ಮಾಡ್ತಾನೆ. ಅವನಿಗೇನು ಸಂತೋಷ ಆಯ್ತು ನೋಡಿ, ಅವನಿಗೆ ಏನಾಯಿತು? ಅವನಿದ್ದಾನಂತೆ, ಬಿಡಿ ಪರವಾಗಿಲ್ಲ, ಅಷ್ಟು ನೀವು ಕೊಡ್ತಿರೋ ಬಿಡ್ತಿರೋ ಬೇರೆ ವಿಚಾರ. ಆಮೇಲೆ ಆ ಅಭಯ ಕೊಡ್ರಿ ಸಾಕು, ಅದಕ್ಕೆ ಮುಖ್ಯವಾದ ಒಂದು ಫಲ ಬರುತ್ತೆ ಅಂತ ಧರ್ಮ ಭಾರೀ ಸೂಕ್ಷ್ಮ ಇದೆ ನೋಡಿ. ಅದಕ್ಕೋಸ್ಕರವಾಗಿ ಆ ಧರ್ಮಗಳನ್ನು ನಾವು ಪಾಲನೆ ಮಾಡ್ಕೋಬೇಕು. ಎಲ್ಲರಿಗೂ ಒಳ್ಳೆಯದು ಮಾಡಿರಿ, ಯಾರೂ ಕೆಟ್ಟದ್ದು ಬಯಸಬೇಡಿ. ಏನಾಗುತ್ತೋ ಅಷ್ಟು ಮಾಡಿ ನಿಮ್ಮ ಸಹಾಯ ಮಾಡಿರಿ, ಅದೇ ವಿಶೇಷ ಇರೋದು. ಆದರೆ ತ್ಯಾಗ ಮಾಡಿ ನೀವು ಸಹಾಯ ಮಾಡಿದ್ರಿ ಅಂದರೆ ಪರಮಾತ್ಮ ಪೂರ್ಣ ನಿಮ್ಮ ಕಲೆ ವಾಳ್ಬಿಡ್ತಾನೆ. ಅಂದರೆ ಹೇಗೆ ತ್ಯಾಗ ಮಾಡಿ ಅಂದರೆ ಏನು? ನೀವು ರಾಘವೇಂದ್ರ ಸ್ವಾಮಿಗಳ ಮಧ್ಯದ ಆರಾಧನೆ ಅಂತ ತಿಳ್ಕೊಳ್ಳಿ. ಬೆಳಿಗ್ಗೆ 8 ಗಂಟೆಗೆ ಬಂದು ನೀವು ಇಲ್ಲಿಂದ ಅಲ್ಲಿವರೆಗೂ ಹಾಸಿಗೆ ಹಾಸ್ಬಿಟ್ಟಿದ್ದೀರಿ, ಅಥವಾ ಸೀರೆ ಹಾಕ್ಬಿಟ್ಟಿದ್ದೀರಿ ಅಂತ ತಿಳ್ಕೊಳ್ಳೋಣ. ಸರಿ, ಅವರು ಇವರು ಬಂದೆಲ್ಲ ಕೂತ್ಕೊಂಡ್ರ ಕಡೆಗೆ ನಿಮ್ಗೊಂದು ಜಾಗ ಸಿಕ್ತು, ಇನ್ನೇನು ಸದ್ಯಕ್ಕೆ ಹೇಳೋಂಗಿಲ್ಲ, ಹಾಕಿ ಕೂತಿದ್ರಿ ನೀವು. ಯಾರೋ ಒಬ್ಬರು ವೃದ್ಧರು ಬಂದರು, ತಕ್ಷಣ ನಿಮ್ಮ ತಲೆ ಬಿಸಿ ಆಯಿತು. ಎಲ್ಲರೂ ಕೂತ್ಕೊಂಡಿದ್ದಾರೆ, ಪಾಪ ಆ ವ್ಯಕ್ತಿ ಬರ್ತಾ ಇದ್ದಾರಲ್ಲ, ನಾವಾದರೆ ಎಲ್ಲೂ ಕೂತ್ಕೋಬೋದು, ಆ ವ್ಯಕ್ತಿಗೆ ಯಾರು ಹಾಕ್ತಾರೆ? ಕರೆದ್ಬಿಟ್ಟು ನೀವು ಕೂಡಿಸ್ಬಿಡ್ರಿ, ಪರಮಾತ್ಮ ನಿಮ್ಮ ಮನೆಗೆ ಬಂದಾಯಿತು. ಇಂಥ ಯಾವತ್ತೂ ಅಷ್ಟೇ ಪರಮಾತ್ಮನ ಒಲಿಸ್ಕೋಬೇಕಾಗಿದ್ದರೆ ತ್ಯಾಗ ಮಾಡಬೇಕಾಗತ್ತೆ. ತ್ಯಾಗ ಯಾವತ್ತೂ ಎಲ್ಲದಕ್ಕೂ ಅಷ್ಟೇ. ತುಂಬ ಮಿತ್ರರಂತೆ ಇಬ್ಬರು, ಆಪತ್ಕಾಲವನ್ನು ಅವನು ಬರಲೇ, ಅವನ್ಯಾವ ಮಿತ್ರ ಅವನು? ಇದೆಲ್ಲ ಅದೇ ಹೇಳೋದು. ಅದಕ್ಕೆ ತಿಲದಾನ, ಎಳ್ಳು ಭಾರಿ ದೊಡ್ಡ ದಾನ, ಸುವರ್ಣದಾನ, ಘೃತ, ತುಪ್ಪದಾನ, ವಸ್ತ್ರದಾನ, ಧಾನ್ಯಗಳು, ಗುಡ, ಬೆಲ್ಲದಾನ. ಬೆಲ್ಲವನ್ನು ದಾನ ಕೊಟ್ಟರೆ ಅವರಿಗೆ ಆಪತ್ಕಾಲ ಅಂದರೆ ಏನು, ಆಯುಷ್ ಕಡಿಮೆ ಆಗಿರುತ್ತೆ ನೋಡಿ, ಅದು ಜಾಸ್ತಿ ಆಗಿಬಿಡುತ್ತೆ ಬೆಲ್ಲದಾನದಿಂದ. ಅದಕ್ಕೆ ಏನಾದರೂ ಒಂದು ನೆಪ ಮಾಡಿಕೊಂಡು ಒಂದೊಂದು ಸಾರಿಗೆ 15 ದಿವಸಕ್ಕೋ, 1 ತಿಂಗಳಿಗೋ, ಅಥವಾ 6 ತಿಂಗಳಿಗೋ, 3 ತಿಂಗಳಿಗೋ ಅಂತೂ ಬೆಲ್ಲವನ್ನು, ಅಕ್ಕಿಯನ್ನು ಎಲ್ಲ ದಾನ ಮಾಡ್ತಾ ಇರಬೇಕು. ಅದಲ್ಲದೆ ಈ ಬೇಳೆ ಇರುತ್ತೆ ನೋಡಿ, ತೊಗರಿಬೇಳೆ, ಅದು ಭಾರಿ ಕುಜ. ತೊಗರಿಬೇಳೆ ಅಂದರೆ ಕುಜ ತಾನೆ ಅವನಿಗೆ ಮರಣಕ್ಕೆಲ್ಲ ಪೂರ್ಣ ಅವನೇ ಕಾರಣ ಆಗಿರ್ತಾರೆ. 8ನೇ ಮನೆಯಲ್ಲಿ ಇದ್ದುಬಿಟ್ಟ ಅಂದರೆ ನೀಚನಾಗಿದ್ದ ಅಂದರೆ ಗ್ರಹಚಾರ ನಮಗೆಲ್ಲರಿಗೂ. ಆಮೇಲೆ ಯಾವುದೇ ಒಂದು ಪೂರ್ಣ ಶುಭ ದೃಷ್ಟಿ ಬೀಳಲಿಲ್ಲ ಅಂತ ಹೇಳಿದ್ರೆ, ಯಾರ ಗುರು ಶುಕ್ರವ ಅಂತ ದೃಷ್ಟಿ ಆದಮೇಲೆ ಬೀಳಲಿಲ್ಲ ಅಂದರೆ ಅಷ್ಟೇ. ಆಮೇಲೆ ಆಗೇನು ಮಾಡಬೇಕು? ದಾನದಿಂದಲೇ ನಾವು ತಯಾರು ಮಾಡ್ಕೋಬೇಕಷ್ಟೇ. ಅದಕ್ಕಾಗಿ ಅವನಿಗೇನು ಇಷ್ಟ ಅದನ್ನು ದಾನ ಕೊಡಬೇಕು.
ತಕ್ಷಣ ಫಲನೇ ಅದು, ತಕ್ಷಣ ಫಲ. ನೀವೇನಾದರೂ ತೊಂದರೆ ಆಗಿದೆ, ರೋಗ ಬಂದಿದೆ ಅಂತ ತಿಳ್ಕೊಳ್ಳಿ, ಒಂದು 5 kg ತೊಗರಿಬೇಳೆನ ಮಠಕ್ಕೆ ತಂದ್ಕೊಡ್ಬಿಡಿ ಸಾಕು, ಅಥವಾ ಬ್ರಾಹ್ಮಣ ಕೊಟ್ಬಿಡಿ. ಆ ಡಾಕ್ಟ್ರ್ ಹತ್ರ ಹೋಗಲೇಬೇಡಿ, ನೀವು ಸರಿ ಆಗೋಯ್ತು ಅಂತ ತಿಳ್ಕೊಳ್ಳಿ ನೀವು. ಹಾಗೆ ಬೇಳೆ ಕೊಡೋದು, ಉದ್ದಿನ ಬೇಳೆ, ರಾಹುವಿಂದ ರೋಗಗಳು ಬರೋದೆಲ್ಲೂ ಕೂಡ. ಅದಕ್ಕೆ ಅವನು ಸಂತೋಷಪಟ್ಟ ಅಂದರೆ ರಾಹುರ್ಮೇ ರಹೇದ್ ರೋಗಂ, ಪರೀಕ್ಷೆ ಮಾಡಿ ನೋಡಿಬೇಕಾರೆ ನಿಮಗೆ ಒಂದು ರೋಗ ಬಂದಿದೆ, ಅನಾನುಕೂಲ ಆಗಿದೆ ನಿಮಗೇನು ತಿಳ್ಕೊಳ್ಳಿ, ನಿಮಗೆ ಯಾವ ಡಾಕ್ಟ್ರ್ ಹತ್ರ ಹೋಗಬೇಡಿ, ಸೀದಾ ಏನು ಮಾಡಬೇಕು, ರಾಹುವಿನ ಉದ್ದೇಶ ಮಾಡಿ, ಈ ಮಗುವಿಗೆ ಅಥವಾ ನನಗೆ, ನಮ್ಮ ತಂದೆಗೆ ಅಥವಾ ಮಗನಿಗೆ ಇಂಥ ರೋಗ ಉಂಟಾಗಿದೆ, ಇದನ್ನು ಪರಿಹಾರ ಮಾಡಪ್ಪ ರಾಹು ಅಂಥೇಳಿ ಅವನಿಗೆ ಅವನ ಮುಂದೆ ಒಂದು ಕರಿ ಬಟ್ಟೆಯಲ್ಲಿ ಅದನ್ನು ಕಟ್ಟಿಟ್ಬಿಟ್ಟು ಒಬ್ಬ ಬ್ರಾಹ್ಮಣ ಬಂದ ಕೊಟ್ಬಿಡ್ರಿ ದಕ್ಷಿಣ ಸಹಿತವಾಗಿ. ಒಂದೇ ದಿವಸ ನೀವು ಕೊಟ್ಟು, ಬೆಳಿಗ್ಗೆ ನೀವು ಕೊಟ್ಟರಿಂದ ಸಾಯಂಕಾಲ ರೋಗ ಇರುವುದಿಲ್ಲ. ರಾಹು ಅಷ್ಟು ಬೇಗ ಪರಿಹಾರ ಮಾಡೋನು. ರಾಹುರ್ಮೇ ರಹೇದ್ರೋಗಂ ಗ್ರಹಾಸಂತು ಕರಗ್ರಹ. ಅದೂ ಇಲ್ವ ನಿಮ್ಗೆ ತುಂಬ ಕಷ್ಟ ಆಯಿತಾ, ನಿಮಗೆ ಯಾವುದೇ ಕಷ್ಟ ಬರಲಿ, ಒಂದೇ ಒಂದು ಔಷಧಿ, ಇದು ಮೈಕ್ನಲ್ಲಿ ಹೇಳಬಾರ್ದು ನಾನು, ಆದರೂ ನೀವೆಲ್ಲ ನಮ್ಮೂರು ಅಂತ ಹೇಳ್ತಾ ಇದ್ದೇನೆ ಅಷ್ಟೇ. ಜಗನ್ನಾಥದಾಸ್ ಹೇಳ್ತಾರೆ, ಇದನ್ನು ಈ ಗುಟ್ಟೆಲ್ಲ ಹೇಳಬಾರ್ದು ಅಂತ ಹೇಳ್ತಾರೆ, ಬಹಿರಂಗ ಪಡಿಸಬಾರ್ದು, ಯಾಕೆಂದರೆ ದುರುಪಯೋಗ ಮಾಡ್ಕೊತಾರೆ ಆಮೇಲೆ ಎಲ್ಲರೂ ಕೂಡ. ಅದಕ್ಕಾಗಿ ಆದಷ್ಟು ಗುಟ್ಟಾಗಿಟ್ಟಿರಬೇಕು ಅಂತ ಹೇಳ್ತಾರೆ. ಏನು ಗುಟ್ಟದು? ವಿಜಯದಾಸರು ಒಂದು ಕಡೆ ಹೇಳ್ಕೊಂಡಿದ್ದಾರೆ ಮೋಹನದಾಸರಿಗೆ. ಮೋಹನದಾಸ ಆನಂದದಾಸ ಅಂತ ತಮ್ಮ, ಅವನು ವಿಜಯದಾಸ ತಮ್ಮ ಆನಂದದಾಸರು. ಇವರು ಸಾಕು ಮಗ ಅಷ್ಟೇ, ಸ್ವಂತ ಮಗ ಏನಲ್ಲ, ಆದರೆ ಸಾಕಿದ್ದಾರೆ ಅವರೇನೆ. ಮೈಯೆಲ್ಲ ಕಜ್ಜಿ, ಮೈಯೆಲ್ಲ ರೋಗ ಮೋಹನದಾಸರಿಗೆ. ನವವೃಂದಾವನದಲ್ಲಿ ನಾವು ನಾಳೆ ಬೆಳಿಗ್ಗೆ ಸತ್ತು ಬಿಡಬೇಕು ಅಂಥೇಳಿ ದ್ವಾದಶಿ ದಿವಸ ಊಟ ಮಾಡಿ ಸಾಯೋಣ ಅಂತಿದ್ದಾಳೆ ಅಷ್ಟೇ ಅವಳು. ತಕ್ಷಣ ಇವ್ರಿಗೆ ಗೊತ್ತಾಯಿತು, ಹೋಗಿ ಅವನನ್ನು ಮಾಡಿ, ನಿಂಗೆ ಸಾಕಲಿಕ್ಕೆ ಕಷ್ಟ ಆದರೆ ನಮ್ಮ ಕೊಡು, ನಾವು ಸಾಕ್ಕೊಂತೀವಿ ಅಂಥೇಳಿ ಆ ಮಗನ ಇಸ್ಕೊಂಡು ದೊಡ್ಡವನ್ನ ಮಾಡಿ ಅವರ ಸ್ವಂತ ಮಗನಿಗಿಂತಲೂ ಕೂಡ ಹೆಚ್ಚು ಪ್ರೀತಿಯನ್ನು ಮಾಡಿದವರಲ್ಲಿ. ಈಗಿರೋಲ್ಲ ಮೋಹನದಾಸರ ವಂಶದವರು, ಈಗಿರೋರೆಲ್ಲ ಹಾಗೆ. ಅಂದರೆ ಏನು, ಅಷ್ಟೊಂದು ವಿಶೇಷ ಅವರಿಗೆ ಹೇಳಿದ್ದಾರೆ. ಇಂಥವ್ರಿಗೆ ವಿಶೇಷ ಏನು ಹೇಳ್ತಾರೆ, ಸುಳ್ಳು ಹೇಳ್ತಾರೆ, ಇವರಿಗೆ ಹೇಳೋದಿಲ್ಲ. ನೋಡು, ನಮ್ಮ ಸುಬ್ಬಣ್ಣ ಮಾಡಿದ್ದಾನಲ್ಲ, ಯಾರು ಸುಬ್ಬಣ್ಣ ಅಂದರೆ ಯಾರು? ಕಲ್ಲೂರು ಸುಬ್ಬಣ್ಣ ಅಂತಿದ್ದಿಲ್ವಾ? ಹಾಂ, ಸ್ಮರಿಸಿ ಬದುಕಿರೋ ಅದು. ಅದನ್ನು 21 ಸಾರಿ ಹೇಳಿಬಿಟ್ರೆ ಅವನಿಗೆ ಎಲ್ಲ ಪಾಪ ಪರಿಹಾರ ಆಗುತ್ತೆ. ನಾವು ಗುಟ್ಟು ಹೇಳಿಬಿಟ್ಟಿದ್ದೀವಿ, ಅದೇ ಮಾಡ್ತೀರೋ ಮಾಡಿ. ಫೋಟೋ ಇಡ್ರಿ ವಿಜಯದಾಸರದು, 2 ದೀಪ, ತುಪ್ಪದ ದೀಪ ಹಚ್ಚಿರಿ, 21 ಸಾರಿ ಏನು ತಿನ್ನದೆ 21 ಸಾರಿ ಸಂಕಲ್ಪ ಮಾಡ್ಕೊಂಡು ನೀವು ಓದಿ ಪ್ರದಕ್ಷಿಣೆ ಬರ್ರಿ. ನಿಮಗೆ ಅದು ವಾಸಿ ಆಗಲಿದ್ದರೆ ಆಮೇಲೆ ಕೇಳಿ ನೀವು ನನ್ನ. ಎಷ್ಟೋ ಜನಕ್ಕೆ ಎಂಥಂಥ ತಾಪತ್ರೆಗಳು, ಎಂಥ ಕೋರ್ಟ್ ಕೇಸುಗಳು ಎಲ್ಲ ಪರಿಹಾರ ಆಗೋದು ಇದರಿಂದ, ಈ 21 ಸಾರಿಯಿಂದ. ಇನ್ನು ಸ್ವಲ್ಪ ಅಕಸ್ಮಾತ್ ದೊಡ್ಡ ಪ್ರಾರಬ್ಧ ಇತ್ತು ಅಂದರೆ ಇನ್ನೊಂದು ಸಾರಿ 21 ಸಾರಿ ಮಾಡಿ, ನೆಕ್ಸ್ಟ್ ಡೇ ಅಷ್ಟೇ, 2-3 ಸತಿ ಬೇಡ. ಅವರ ಶಿಷ್ಯರು ಅವರು ಇನ್ನೊಂದು ಮಂತ್ರ, ಗುಟ್ಟು ಮಂತ್ರ, ಅದು ಹೇಳಲೇಬಾರ್ದು, ನಾನು ಹೇಳೋದಿಲ್ಲ ಅದನ್ನು, ಆ ಗುಟ್ಟು ಹೇಳೋದಿಲ್ಲ. ದೊಡ್ಡ ದಕ್ಷಿಣೆ ಹಿಡಿದು ಹೇಳ್ತೀನಿ ಬೇಕಾದ್ರೆ ಒಬ್ಬೊಬ್ಬರಾಗಿ ಬಂದರೆ, ಯಾಕಂದ್ರೆ ಭಾರಿ ದೊಡ್ಡದು ಅದು ವಿಚಾರ, ಅದು ಹೇಳಬಾರ್ದು. ಯಾಕೆಂದರೆ ಅವ್ರಿಗೆ ಹೇಳಿದ್ದೆ ಅದನ್ನು, ಆ ಮಗನಿಗೆ ಹೇಳಿದ್ದು, ನಾನು ಎಲ್ಲ ಹೋಗಿರ್ತೀನಿ, ನಾನು ಔಷಧಿ ಕೊಡ್ಲಿಕ್ಕೆ ನಾನು ಇರೋದಿಲ್ಲ, ನೀನು ಅದನ್ನು ಮಾಡಬೇಕು ಅಂತ ಹೇಳಿದ್ರು. ಆಯಿತು ಅಂತ ಅವನೇ ಮಾಡಿದ. ಆ ಮಂತ್ರ ಇತ್ತಲ್ಲ, ಆ ಮಂತ್ರ ಹೇಳಿದ್ರು ಅವರು, ಅವರೇ ಮಾಡಿದ. ಯಾವನ ಬಂದವನು ಇವ್ರು ಹೇಳ್ಕೊಟ್ಬಿಟ್ರು. ಏನು ಯಾರನ್ನ ಬಂದಿದ್ದು ನಾನು ಹುಡ್ಕೊಂಡು ಅಂತ ವಿಜಯದಾಸ ಕೇಳಿದ್ರು. ಬಂದಿದ್ದು ಸ್ವಾಮಿ ಅಂತ. ಏನು ಔಷಧಿ ಕೊಟ್ಟು, ಅದೇ ಅದನ್ನು ನೀವು ಹೇಳಿದ್ರಲ್ಲ, ಅದು 3 ಸತಿ ಹೇಳಿಬಿಡ. 3 ಸತಿ ಹೇಳಿದೆ ಆ ಮಂತ್ರವನ್ನು. ಮೂರ್ಖ ನೀನು ಅಂದರು. 1 ಸಾತಿ ಸಾಕು ಆ ಮಂತ್ರ. ನೋಡಿ, ಆ ಮಂತ್ರ ನಂಗೆ ಗೊತ್ತು, ನಾನು ಹೇಳೋದಿಲ್ಲ ಅದನ್ನು, ಅದು ಹೇಳಬಾರ್ದು. ಅದಕ್ಕೋಸ್ಕರ ಇನ್ನೂ ನಿಮ್ಗೆ ಬೇಕೇ ಬೇಕು ಅಂತಿದ್ದರೆ ಪ್ರತ್ಯೇಕವಾಗಿ ಬನ್ನಿರಿ, ಆಯಿತಾ? ಯಥಾಶಕ್ತಿ ದಕ್ಷಿಣೆ ತೊಗೊಂಡ್ಬನ್ನಿರಿ, ಆಮೇಲೆ ನೋಡೋಣ. ನೋಡಿ, ನಮಗೆ ಏನಾದ್ರು ಗುಟ್ಟು ಮಂತ್ರ ಕೊಟ್ಟರೆ ಹೀಗೆ ಮಾಡೋದು ನಾವು. ಏನು, ಬನ್ನಿರಿ ನಾನು ಪ್ರತ್ಯೇಕ ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳಿಬಿಟ್ಟು ಚೀಲದಲ್ಲಿ ತುಂಬಿಸ್ಕೊಂಬಿಡೋದು. ಅದಕ್ಕೆ ಹೇಳಬಾರ್ದು ಅಂತ ಹೇಳೋದು. ಅದಕ್ಕೇನು ಇಂಥದ್ದೆಲ್ಲ ಮಂತ್ರಗಳೆಲ್ಲ ಅದಕ್ಕೆ ಹೆಸರೇ ಮಂತ್ರ ಅಂತ ಹೇಳ್ತಾರೆ. ಮಂತ್ರ ಅಂದರೆ ಏನು? ಮತ್ರಿ ಗುಪ್ತ ಭಾಷಣೆ, ಗುಟ್ಟಾಗಿಟ್ಟಿರೋದೇ ಮಂತ್ರ ಲಕ್ಷಣ. ಹೇಳಬಾರ್ದು. ನಾನು ಇವತ್ತು 10,000 ಗಾಯತ್ರಿ ಮಾಡಿದೆ ಅಂದರೆ ಅವನಿಗೆ 5,000 ಫಲ ಹೊಟ್ಟೋಯ್ತು, ಹೇಳಬಾರ್ದು. ಅದೇ ಪಾಪ ಮಾಡಿದ್ದು ಹೇಳಿ ನೋಡೋಣ, ಪಾಪ ಮಾಡಿ ಹೇಳಿ ಅವನಿಗೆ ಹೊಟ್ಟೋಗುತ್ತೆ ಅರ್ಧ. ಅದು ಹೇಳೋದೇ ಇಲ್ಲ ನಾವು ಹೇಳ್ತೀವಿ. ನಾವು ಇನ್ನೊಬ್ಬರಲ್ಲಿರತಕ್ಕಂಥ ದೋಷಗಳೆಲ್ಲ ಬೇಕಾದ್ರೆ ಎತ್ತಿ ನೋಡಿ ಹೇಳ್ತಾ ಇರ್ತೀವಿ ನಾವು. ಇನ್ನೊಬ್ಬರ ದೋಷವನ್ನು ಹೇಳುವುದಲ್ಲಿ ನಾವ್ಯಾರು? ಇಂದ್ರದೇವರು. ಇಂದ್ರಂಗೆ ಎಷ್ಟು ಕಣ್ಣು? 1000. ಇನ್ನೊಬ್ಬರ ದೋಷವನ್ನು ನೋಡೋದರಲ್ಲಿ 1000 ಕಣ್ಣು ನಮಗೆ. ನಮ್ಮ ದೋಷ ನಾವು ನೋಡೋದು, ನಮ್ಮಲ್ಲಿದೆ ಬೇಕಾದ ದೋಷ, ಅದು ನೋಡೋದ್ರಲ್ಲಿ ಧೃತರಾಷ್ಟ್ರರು ನಾವು.
ನಮ್ಮದು ಕಾಣಿಸೋದೇ ಇಲ್ಲ, ಕಣ್ಮಿಸ್ಕೊಂಡೇ ಇರೋದೇ ನಮ್ಮ ಸ್ಥಿತಿ. ಹೀಗಿದ್ದರೆ ಆಗೋದಿಲ್ಲ. ಅದಕ್ಕೆ ಹೇಳ್ತಾರೆ ಸ್ವರ್ಣ, ಘೃತ, ವಸ್ತ್ರ, ಧಾನ್ಯ, ಗುಡ, ರಜತ, ಉಪ್ಪು ದಾನ. ಉಪ್ಪು ಅಷ್ಟೇನು ಭಾರಿ ದೊಡ್ಡಿದೆ, ಅದು ಯಾರು ತೊಗೊಳೋದಿಲ್ಲ, ಮುತ್ತಿಂಜಿ ಅದು ಉಪ್ಪು ಅಂದರೆ. ಆದರೆ ಉಪ್ಪು ಸ್ವಲ್ಪ ಇರಬೇಕು, ಅದು ಸುತ್ತಲೂ ದಕ್ಷಿಣ ಇರ್ತಲ್ಲ ಜಾಸ್ತಿ ಇರಬೇಕು. ಎಳ್ಳೆಲ್ಲ ಹಾಗೆ, ಎಳ್ಳು ತೊಗೊಂಡ ಅಂದ್ರೆ ಸತ್ತಾವನು. ಆದರೆ ಎಳ್ಳು ಎಷ್ಟಿರಬೇಕು? ಒಂದಿಷ್ಟೇ ಎಳ್ಳಿರಬೇಕಷ್ಟೇ, ಗೊತ್ತಾಗಬಾರ್ದು. ಆಮೇಲೆ ತುಂಬ ದಕ್ಷಿಣಗಳೆಲ್ಲ ಇಟ್ಬಿಡಬೇಕು, ಅದು ಹಿಂಗೆ ಅಲ್ಲಾಡಿಸ್ಬೇಕು. ಓ ಹಾಗಾದರೆ ತುಂಬ ಇಟ್ಟಿದ್ದ ಅಂತ ತೊಗೊಂಡ್ಬಿಡ್ತಾನೆ ಎಳ್ಳನ್ನ. ಅದೇ ಆ ಥರ ನಿಮ್ಗೆ ಎಳ್ಳು ಕೊಡಬೇಕು ಅಂತಿದ್ದೇನೆ ಕೊಡ್ರಿ ಅಂದರೆ ಹೋಗಿ ಸಾಕು ಅಂತಾರೆ. ಎಳ್ಳಿ ಜೊತೆ ಏನು ಇಡ್ತಿ ಹೇಳು ಅಂತಾರೆ. ಸುವರ್ಣ ಅನ್ರಿ, ಕೊಡಪ್ಪ ಹಾಗಾದ್ರೆ ಬರ್ತೀವಿ, ಈಗಲೇ ಬಂದ್ಬಿಡೇನೋ ಅಂತಾರೆ. ಆ ದಕ್ಷಿಣೆ ಅಷ್ಟೊಂದು ಕೆಲಸ ಇದೆ ಅದಕ್ಕೆ. ದಕ್ಷಿಣೆಗೆ ದಕ್ಷಿಣೆ ದೋಷ ಪರಿಹಾರಕ್ಕೆ ದಕ್ಷಿಣೆ ಅಂತಿಲ್ಲ, ವಸ್ತುಗಳ ದೋಷ ಪರಿಹಾರಕ್ಕೆ ಮಾತ್ರ ದಕ್ಷಿಣೆ ಅಷ್ಟೇ. ದಕ್ಷಿಣೆ ಪರಿಹಾರಕ್ಕೆ ಇನ್ನೊಂದು ದಕ್ಷಿಣೆ ಅದಿಲ್ಲ. ದಕ್ಷಿಣೆಯೇ ಸಮಸ್ತ ಪಾಪ ಪರಿಹಾರಕ, ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಅದು ದಕ್ಷಿಣೆ ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಯಾವುದಾದ್ರೂ ತೊಂದರೆ ಆಗಿ, ಈಗ ನೀವು ದಕ್ಷಿಣೆ ಹಾಕೋದು ಯಾಕೆ ಆಚಾರ್ಯ ಹೇಳಿ ನೋಡೋಣ. ಎಲ್ಲೆಲ್ಲೋ ಹೋಗ್ತಾ ಇರುತ್ತೆ ಮನಸ್ಸು, ಎಲ್ಲೆಲ್ಲೋ ಇದಾಗ್ತಾ ಇರುತ್ತೆ, ಹಿಂಗೆ ಅನಾನುಕೂಲ, ಮುಗಿಸ್ತಾ ಇಲ್ಲ ಆಚಾರು, 8:15 ಆಗೋಯಿತು, ಕತ್ಲೆ, ಕಳ್ಳರು, ಇದೆಲ್ಲ ಯೋಚನೆ ಬಂತು ಅಂತ ತಿಳ್ಕೊಳ್ಳಿ. ತಕ್ಷಣ ಏನಾಯಿತು? ಉಪನ್ಯಾಸದಲ್ಲಿ ನಿಮ್ಮ ಕಿವಿ ಮನಸ್ಸು ಎಲ್ಲ ಬೇರೆ ಕಡೆ ಹೊರಟೋಯ್ತು. ಈಗ ವ್ಯಾಸರಿಗೆ ಅವಮಾನ ಆಯಿತು, ಈಗ ವ್ಯಾಸಪೀಠಕ್ಕೆ ಅವಮಾನ ಆಯಿತು. ಅದಕ್ಕಾಗಿ ಎತ್ಕಿಂಚಿದ್ದು ಹಿರಣ್ಯವನ್ನು ತಂದು ಹಾಕಿಬಿಟ್ರೆ ಪರಿಹಾರ. ಆದ್ದರಿಂದ ಯಾರ್ಯಾರು ಎಷ್ಟೆಷ್ಟು ಹಿಂದೆ ಕೂತ್ಕೊಂಡು ನಿದ್ರೆ ಮಾಡಿರ್ತಾರೋ ಅಷ್ಟೆಷ್ಟು ಅವರು ದುಡ್ಡು ಕೊಡಬೇಕಾಗುತ್ತೆ ಜಾಸ್ತಿ. ಅಂದರೆ ಜಾಸ್ತಿ ನಿದ್ದೆ ಮಾಡೋರು 100 ರೂಪಾಯಿ, ಕೂತಾಗಿಂದ 7 ಮುಗಿಸೋವರೆಗೂ ಹೇಳಿದವರು ಒಂದು 200 ಕೊಳ್ಳೇಬೇಕಾಗತ್ತೆ. ಇಲ್ಲದ ಅವಮಾನ ಹಾಗೇ ಇರುತ್ತೆ. ಸಾಮಾನ್ಯ ಆಗಾಗ ವ್ಯತ್ಯಾಸ ಮಾಡಿದವರು ಅಂಥವರಿಂದ ಒಂದು 10 ಸಾಕು. ನೋಡಿ ಯಾವ ರೀತಿ ಮಾಡ್ತಾರೆ, ಅದು ನೀವೇ ತೀರ್ಮಾನ ಮಾಡಬೇಕು. ಅಂತೂ ಹೀಗೆಲ್ಲ. ಇನ್ನು ಅಷ್ಟದಾನ ಬೇರೆ ಇದೆ, ಪುನಃ ದಶದಾನ, ಅಷ್ಟದಾನ. ತಿಲ, ಲೋಹ ಕೊಡಬೇಕು ಅಂತಿದೆ. ಕಬ್ಬಿಣ ಒಂದು ಹಾರೆ ಇರುತ್ತೆ ನೋಡಿ, ಅಂಥದ್ದನ್ನು ಕೊಟ್ಬಿಡ್ಬೇಕು. ಹಾರೆ ಹೋಗೋದು, ಮಾರ್ಕೆಟ್ಗೆ ಹೋಗೋದು, ಒಂದು 2-3 ಹಾರೆ ತರೋದು, ಆಯಿತಾ? ನೋಡೋದು ಆಚಾರ್ಗೆ, ಆಚಾರ್ಯ ಬ್ಯಾಗ್ ತಂದಿದ್ದೀರಾ ಅಂತ ಕೇಳೋದು. ಇಲ್ಲಪ್ಪ ದೊಡ್ಡ ಬ್ಯಾಗ್ ಇದೆ ಅಂತಾರೆ, ತಂದು ಆ ಕಬ್ಬಿಣ ತಂದು ಹಾಕ್ಬಿಡೋ ಬ್ಯಾಗಿಗೆ. ಅಂದರೆ ಏನು? ಲೋಹದಾನ ಅಂದರೆ ಯಮದೇವರ ಆಯುಧಗಳೆಲ್ಲ ಲೋಹ, ಎಲ್ಲ ಏನು ಏಟು ಬಿದ್ದರೂ ಅವನ ಆಯುಧಗಳಿಂದಲೇನೆ. ಈ ಲೋಹದಾನ ಮಾಡಿದ್ದರಿಂದ ಆ ಯಮದೂತರ ಮತ್ತು ಯಮದೇವರ ಕೈಲಿರತಕ್ಕಂಥ ಆಯುಧಗಳಿಂದ ಏಟು ತಪ್ಪತ್ತೆ ನಮಗೆ. ಅದು ಗರುಡ ಪುರಾಣ ಹೇಳೋದು. ಅದಕ್ಕೋಸ್ಕರ ಲೋಹದಾನ. ಅಥವಾ ಆಚಾರ್ಯನೇ ಕೇಳೋದು, ಆಚಾರ್ಯ ನಿಮ್ಗೆ ಯಾವುದಾದ್ರೂ ಕಬ್ಬಿಣದ್ದು ಯಾವುದೋ ವಸ್ತು ಬೇಕಾ ಹೇಳಿ ಅಂತ. ಅವರೇ ಹೇಳ್ತಾರೆ, ಹೇಳಿ. ಒಂದು ಇಷ್ಟುದ್ದ ಅಗ್ಗಿಸಿಗೆ ತಂದ್ಕೊಬಿಟ್ರೆ 4 ಅಂತಾರೆ. ಅಗ್ಗಿಸಿಗೆ ತಂದ್ಕೊಬಿಟ್ರೆ ಭಾರಿ ವಿಶೇಷ. ಯಾಕೆಂದ್ರೆ ಏನು ಅಗ್ಗಿಸಿಗೆ ಮುರಿದು ತಿನ್ನಲಿಕ್ಕಾಗತ್ತೇನೋ? ಅಡುಗೆ ಮಾಡಿಕೊಂಡೇ ತಿನ್ನಬೇಕು. ಅದನ್ನು ಊಟ ಆಗಿದ್ದು ಫಲ ಬಂದ್ಬಿಡ್ತೀನಿ ನಿಮಗೆ, ಪರಂಪರೆಯ. ಅದಕ್ಕೋಸ್ಕರವೂ ಕೂಡ ಇಂಥ ಲೋಹದಾನಗಳು ಮಾಡಬೇಕು. ಸುವರ್ಣ, ಹತ್ತಿ, ಲವಣ, ಪುನಃ 7 ಧಾನ್ಯಗಳು, ಭೂದಾನ, ಗೋದಾನ, ಇದು 8 ದಾನ ಅಂತಿದೆ. ಇದೆಲ್ಲ ಮಹಾದಾನಗಳು. ಇದು ಮಾಡಲಿಲ್ಲ ಅಂದರೆ ಮೃತನಾಗಿರ್ತಕ್ಕಂಥ ವ್ಯಕ್ತಿ ಕಷ್ಟಪಟ್ಟು ಯಮ ಮಾರ್ಗ ಕ್ರಮಿಸಬೇಕಾಗತ್ತೆ. ಮಹಾದಾನ ಮಾಡಿದರೆ ಇದು 8 ದಾನ, ದಶದಾನ, ಮಹಾದಾನ ಇದು ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಭವಂತಿ ಪ್ರೇತರೂಪಾಸ್ಥೆ ಪಿಂಡದಾನ ವಿವರ್ಜಿತಾ. ಯಾರಿಗೆ ಪಿಂಡ ಪ್ರದಾನ ಆಗೋದೇ ಇಲ್ಲ, ಎಲ್ಲೋ ಸತ್ತೋಗಿರ್ತಾರೆ, ಗೊತ್ತಾಗೋದೇ ಇಲ್ಲ. ಇನ್ನೂ ಎಷ್ಟೋ ಜನಕ್ಕೆ ಮೊನ್ನೆ ಕೇಳಿದ್ರು, ತುಂಬ ಕಷ್ಟ ಆಗ್ತಾಯಿದೆ ನಮಗೆ, ಯಾಕೆ ಅಂತ ಕೇಳಿದರು. ಆಗ ಅವರಿಗೆ ಪ್ರಶ್ನೆಯನ್ನು ಹಾಕಿದಾಗ ಅವ್ರಿಗೇನಾಯಿತು ಅಂದರೆ, ಅವರ ಇದರಲ್ಲಿ ಪಿತೃ ಪಿತಾಮಹ ಪ್ರಪಿತಾಮಾದಿಗಳು ಏನಿದ್ದಾರೋ ಯಾರೂ ಕೂಡ ಶ್ರಾದ್ದವೇ ತಲುಪ್ತಾ ಇಲ್ಲ, ಶ್ರಾದ್ದವೇ ಹೋಗ್ತಾ ಇಲ್ಲ. ಅಂದರೆ ಎಲ್ಲೋ ಮಧ್ಯೆ ಎಲ್ಲೋ ಲೋಪ ಆಗ್ತಾ ಇದೆ. ಯಾಕೆ ಹೆಂಗಾಯಿತು ಅಂತ ಪ್ರಶ್ನೆ ಬಂದರೆ, ಅದಕ್ಕೆ ಆ ಮಾಡ್ತಾ ಇರೋ ಕರ್ತೃ ಇದ್ದಾನಲ್ಲ ಅವನು ಸರಿ ಇಲ್ಲ, ಅದಕ್ಕೋಸ್ಕರ ಬರ್ತಾಯಿಲ್ಲ. ಯಾರ ಕೈಲೂ ಮಾಡಿಸ್ಬಿಡೋದು. ಅವನೆಂಥವನು? ಬೀಡಿ, ಕುಡ್ಕ ಅಂಥದ್ದು, ಇಂಥವರೆಲ್ಲ ಮಾಡಿ ಬರಲ್ಲ. ವೈಶ್ವದೇವಾದಿ ಯಜ್ಞ ರಹಿತರು ಮಾಡಿರತಕ್ಕಂಥದ್ದು ಬರೋದಿಲ್ಲ. ದೇವಪೂಜಾ ರಹಿತರು, ಅಲ್ಲದೆ ಸುವರ್ಣವನ್ನು ಅಪಹಾರ ಮಾಡಿದ್ದವರು, ರತ್ನಹಾರಿಗಳು, ರಜತಾಹಾರಿಗಳು, ಅನ್ನ ಹಣ್ಣು ಜಲಾದಿಗಳನ್ನು ದುಃಖಿತರ ಕೊಡದೇ ಇದ್ದವರು, ಕಷ್ಟದಲ್ಲಿ ಅನ್ನ ಕೊಡು ಅಂತ ಕೇಳ್ತಾ ಇದ್ದರೂ ಕೂಡ ಕೊಡದೇ ಇದ್ದವರು, ಬ್ರಹ್ಮಸ್ವವನ್ನು ಅಪಹಾರ ಮಾಡಿದ್ದವರು, ಸ್ತ್ರೀಧನವನ್ನು ಲೋಭದಿಂದ ಅಪಹಾರ ಮಾಡಿದವರು, ನಾಸ್ತಿಕರು, ದೇವರಿಲ್ಲ ಯಾರಿಲ್ಲ ಅಂತ ಹೇಳೋರು, ಕುಹಕ ಆಚಾರದವರು, ಅಗ್ನಿ ಇಟ್ಟವರು, ವಿಷ ಇಟ್ಟವರು, ಕೂಟ ಸಾಕ್ಷಿಗಳು ಅಂದರೆ ದುಡ್ಡುಗೋಸ್ಕರವಾಗಿ ಸುಳ್ಳು ಸಾಕ್ಷ್ಯ ಹೇಳಿದವರು, ಅಗಮ್ಯಾಗಮನರು, ಗೋಭೂಮಿ ಅಪಹಾರಕರು, ಪ್ರಾಣಿ ಹಿಂಸೆ, ಪರದ್ರೋಹ, ಇಂತಹವರಿಗೆ
ಅವರು ಮಾಡಿದರೆ, ಇಂಥವನಿಗೆ ಮಾಡಿದರೆ ತಲುಪೋದೂ ಇಲ್ಲ. ಇಂಥ ಕೆಲಸ ಮಾಡಿದವನಿಗೆ ಮಾಡಿದರೆ, ಅದಕ್ಕೆ ಭೀಮಸೇನ ದೇವರು ದುರ್ಯೋಧನಾದಿಗಳಿಗೆ ಯಾಕೆ ಮಾಡ್ತೀರಿ, ಮಾಡಿದರೂ ತಲುಪಲ್ಲ ಅವರಿಗೆ, ಇದಿಷ್ಟು ಅವರಿಗೆ ಹೇಳಿದ್ದು, ದುರ್ಯೋಧನಿಗೆ ಹೇಳಿದ್ದು. ಎಲ್ಲ ಮಾಡಿದ್ದಾನೆ ಅವನು. ಅದಕ್ಕೋಸ್ಕರ ಮಾಡಿದರೂ ಪ್ರೇತತ್ವ ಹೋಗೋದಿಲ್ಲ ಅವರಿಗೆ, ಯಾಕೆ ಮಾಡ್ತೀರಿ ಅಂತ ಕೇಳಿದರು. ಅದಕ್ಕೋಸ್ಕರವಾಗಿ ಯೋಗ್ಯರಾಗಿರಬೇಕು. ಮುಖ್ಯವಾಗಿ ಅಂಥವರು ಮಾಡುವವರು ಯೋಗ್ಯ ಆಗಿರಬೇಕು, ಮಾಡಿಸಿಕೊಳ್ಳುವವನು ಯೋಗ್ಯನಾಗಿದ್ದರೆ ಮಾತ್ರ ಆ ವಸ್ತು ತಲುಪತ್ತೆ. ಹಾಗಿಲ್ಲ ಅಂದರೆ ಪ್ರೇತ ಆಗ್ತಾರೆ ಅಂತ ಹೇಳ್ತಾರೆ. ಏನು ಪ್ರೇತ ಆಗೋದು ಅಂದರೆ ಏನು? ಕೆಲವು ಸಾರಿ ಏನಾಗ್ತಾರೆ, ಪಿಂಡ ಪ್ರದಾನ ಸೇರೋದಿಲ್ಲ, ಆ ವ್ಯಕ್ತಿ ಏನಾಗ್ತಾನೆ, ಪ್ರೇತ ಆಗ್ತಾನೆ. ಪ್ರೇತ ಅಂದರೆ ಈ ದೇಹವನ್ನು ಬಿಟ್ಟವನಿಗೆ ಪ್ರೇತ ಅಂತ ಹೇಳ್ತಾರೆ. ಇದೇ ರೀತಿಯಾದ ದೇಹ ಒಂದು ಗಾಳಿಯ ಆತಿವಾಹಿಕ ಅಂತ ಹೇಳಿದ್ರೆ ಆ ದೇಹ ಉಂಟಾಗುತ್ತೆ ಅವನಿಗೆ. ಅದರಲ್ಲಿ ಪರ್ಯೂಷಿತ ಅಂತಿದೆ, ಸೂಚೀಮುಖ ಅಂತಿದೆ, ರೋಹಕ ಅಂತಿದೆ, ಲೇಹಕ ಅಂತಿದೆ ಪ್ರೇತಗಳು. ಇದರಲ್ಲಿ ಪ್ರೇತಗಳು ವಿಧಗಳು. ಪರ್ಯೂಷಿತ ಅಂತ ಆ ಪ್ರೇತಕ್ಕೆ ಹೆಸರು. ಆಮೇಲೆ ಸೂಚೀಮುಖ, ಸೂಜಿ ಅಂತ ಮುಖ ಅಂತ. ರೋಹಕ ಇನ್ನೊಬ್ಬನು, ಲೇಖಕ. ಇವರೆಲ್ಲ ಏನು ಮಾಡ್ತಾರೆ ಇವರು ಅಂದರೆ, ಆಹಾರ ಇವ್ರಿಗೆ ಏನು ಅಂದರೆ ಹೆಂಗಸರ ಮಲಮೂತ್ರಗಳು, ಕಫ, ಮನೆಯ ಕಸ ಎಲ್ಲ ಇವರಿಗೆ ಆಹಾರ. ಮನೆಯ ಕಸ ಎಲ್ಲ ಇವರಿಗೆ ಆಹಾರ ಈ ಪ್ರೇತಗಳಿಗೆ. ಅಲ್ಲದೆ ಶ್ಲೇಷ್ಮ ಮೂತ್ರ ಪುರೀಷೇಣ ಯೋಷಿತಾಂತೋ ಮಲೇನ ವೈ ಗೃಹಾನಿ ತ್ಯಕ್ತ ಶೌಚಾನಿ ಪ್ರೇತಾ ಭುಂಜಂತಿ ತತ್ರ ವೈ. ಮತ್ತು ಪ್ರೇತ ಆಗಲಿಕ್ಕೆ ಏನು ಕಾರಣ ಅಂದರೆ, ಬ್ರಾಹ್ಮಣ ಇದ್ದಾನಲ್ಲ ಅವನು ಶೂದ್ರ ಅನ್ನವನ್ನು ತಿನ್ನೋದು ಪ್ರೇತತ್ವಕ್ಕೆ ಕಾರಣ. ಬ್ರಾಹ್ಮಣನಾದವನು ಶೂದ್ರ ಅನ್ನವನ್ನು ತಿನ್ನೋದು, ಶೂದ್ರ ಬೇಯಿಸಿದ್ದು ಅಂದರೆ ಹೋಟ್ಲಿಗೆ ಹೋಗಬಾರ್ದು ಅಂತ ಆಯ್ತು. ಈಗ ಅಲ್ಲೇ ಬ್ರಾಹ್ಮಣ ಪಾಪ ಮಾಡ್ತಾರೇನೋ, ಈಗ ಬ್ರಾಹ್ಮಣರೇ ಶೂದ್ರ ಇದ್ದಾಗಿರ್ತಾರೆ. ದೇವಸ್ಥಾನ ಅಡುಗೆ ಅವನಿಗೆ, ಅವನು ಅಗ್ನಿಹೋತ್ರಿ, ದೊಡ್ಡ ಅಗ್ನಿಹೋತ್ರಿ ಅವನು, ಅಂದರೆ ಬಾಯಿ ಅಗ್ನಿಹೋತ್ರಿ. ಅವನು ದೇವ್ರ ನೈವೇದ್ಯ ಮಾಡ್ತಾ ಇರ್ತಾನೆ. ಅದಕ್ಕಿಂತ ನಾವೇ ನಮ್ಮ ಮನೆಯಲ್ಲಿ ಸಣ್ಣ ಅಗ್ಗಿಸ್ಕಿಟ್ಕೊಂಡು ಸಣ್ಣ ಪಾತ್ರೆ ಕೊಂಡು ನೈವೇದ್ಯ ಮಾಡಿದ್ರೆ ದೇವರು ಸಂತೋಷ ಪಡ್ತಾರೆ. ಇಂಥವರೆಲ್ಲ ಇದ್ದಾರೆ ಈಗ. ಅದಕ್ಕೆ ಹುಷಾರಾಗಿರ್ಬೇಕು ನಾವು. ಅಲ್ಲದೆ ಬ್ರಾಹ್ಮಣ ಅತಿಕ್ರಮಣ, ಎದುರುಗಡೆ ಬ್ರಾಹ್ಮಣರು ಬರ್ತಾಯಿದ್ರು ಅಂದರೆ ಅವನು ಯಾರೇ ಆಗಿರಲಿ ಅಂದರೆ ಅದ್ವೈತಿ ಆಗಿರ್ಬೋದು, ವಿಶಿಷ್ಟ ಅದ್ವೈತಿ ಆಗಿರ್ಬೋದು, ಮಾಧ್ವ ಆಗಿರ್ಬೋದು, ಮಾಧ್ವದಲ್ಲಿ ಯಾವ ಮಠದವನು ಆಗಿರ್ಬೋದು, ಬ್ರಾಹ್ಮಣ ಅಂತ ನಿಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ನಮಸ್ಕಾರ ಅಂತ ಹೇಳಿ ಅವನು ಅಂತರ್ಯಾಮಿ ನಮಸ್ಕಾರ ಮಾಡಿಬಿಟ್ಟು ಬಲಗಡೆಯಿಂದ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬೇಕು. ಎದುರುಗಡೆ ಗೋ ಬರ್ತಾ ಇದ್ದಾಗ ಆದಷ್ಟು ಪಕ್ಕದಲ್ಲಿ ಹಳ್ಳ ಗಿಳ್ಳ ನೋಡಿಕೊಂಡು ಬಲಗಡೆ ಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬೇಕು, ಅಪ್ರದಕ್ಷಿಣೆ ಹಾಕ್ಕೊಂಡು ಹೋಗಬಾರ್ದು. ನಾಯಿಗಳು ಬಂದಾಗ ಹೆಂಗಾನ ಹೋಗಿ ಪರವಾಗಿಲ್ಲ, ಅದಕ್ಕೆ ಪ್ರದಕ್ಷಿಣೆ ಹಾಕಬೇಕು ಅಂತ ಇಲ್ಲ. ಕೆಲವು ನಾಯಿಗೂ ಪ್ರದಕ್ಷಿಣೆ ಹಾಕ್ಬಿಡ್ತಾರೆ. ಅದು ದೇವರಿದ್ದಾರಲ್ಲ ಅಂತ ವಾಕ್ಯಾರ್ಥ ಆಗೋದು. ಅದ್ರಲ್ಲಿ ದೇವರು ಎಲ್ಲಿಲ್ಲ, ಎಲ್ಲ ಕಡೆ ಇದ್ದಾನೆ. ಆದರೆ ನೀಚ ಅಧಿಷ್ಠಾನ, ಉತ್ತಮ ಅಧಿಷ್ಠಾನ ಅಂತಿದೆ. ಗೋವಿಗೆ ಉತ್ತಮ ಅಧಿಷ್ಠಾನ, ನಾಯಿ ನೀಚ ಅಧಿಷ್ಠಾನ. ಅದಕ್ಕೆ ಗೋವನ್ನು ಸಾಕಿ ನಾಯಿನ ಸಾಕಬೇಡಿ ಅಂತ ಹೇಳ್ತಾ ಇದ್ದಾರೆ. ಇಡೀ ನಮ್ಮ ಈ ಪ್ರಪಂಚದಲ್ಲಿ ಮೂತ್ರ ಮತ್ತು ಮಲವನ್ನು ತಿನ್ನೋದು ಅಂತ ಹೇಳಿದ್ರೆ ಯಾರು? ಗೋವಿಂದ ಮಾತ್ರ, ಇನ್ಯಾವುದೂ ಇಲ್ಲ. ಅಂದರೆ ಅಂತಹ ಒಂದು ಶ್ರೇಷ್ಠ ಪ್ರಾಣಿ ಅಂದರೆ ಗೋವು ಅಂತ ಅರ್ಥ ಆಯ್ತು. ಹಾಗಾದರೆ ಅದಕ್ಕೋಸ್ಕರವಾಗಿ ಅದನ್ನು ನಾವು ಅವಮಾನ ಮಾಡಬಾರ್ದು ಅಂದರೆ ಈ ರೀತಿ ಬ್ರಾಹ್ಮಣ ಬಂದಾಗ ವಿಶೇಷವಾಗಿ ಅನುಗ್ರಹ ಮಾಡಬೇಕು ಅಂಥೇಳಿ. ಇನ್ನು ಮುಂದಿದ್ದ ವಿಚಾರ ಬೇರೆ ಹೇಳ್ತಾರೆ, ನಾಳೆ ಹೇಳ್ತಾ ಇದ್ದೇನೆ. ಕೃಷ್ಣಾರ್ಪಣಮಸ್ತು.